ವೀಕ್ಷಕರೇ, ಇವತ್ತಿನ ನಮ್ಮ ಎಪಿಸೋಡ್ನಲ್ಲಿ ಎಜುಕೇಷನ್ ರಿಲೇಟೆಡ್ ಆದಂಥ ಒಂದಷ್ಟು ಮಾಹಿತಿಯನ್ನು ನಿಮಗೆ ಕೊಡ್ತಾ ಇದ್ದೀವಿ. ಬ್ರಿಕ್ಸ್ ಅಕಾಡೆಮಿಯ ಸಂಸ್ಥಾಪಕರಾದಂಥ ಹಿತೇಂದ್ರ ನಾಯಕ್ ಅವರು ಇದ್ದಾರೆ. ಐದಾರು ನಿಮ್ಮ ಮಗನ ಡಾಕ್ಟರ್ ಮಾಡ್ತೀನಿ, ಇಲ್ಲ ನಿನ್ನ ಫೀಸ್ ವಾಪಸ್ ಕೊಡ್ತೀನಿ ಹೇಳಕ್ಕೆ. ಈ ಬ್ರಿಕ್ಸ್ ಅಂತ ಯಾಕೆ ಸರ್ ಇಟ್ರಿ ಹೆಸರು? ನಾವು ಕಲಿಸಿರೋ ಪಾಠ, ನನಗೆ ಸಪೋರ್ಟ್ ಮಾಡಿರೋ ಮಕ್ಕಳು ಒಂದೊಂದೇ ಬ್ರಿಕ್ಸ್ಗಳನ್ನ ಇಟ್ಕೊಂಡು ಇಲ್ಲಿವರೆಗೆ ಬಂದ್ವಿ ಅಷ್ಟೇ. 20,000ಕ್ಕಿಂತ ಹೆಚ್ಚಿನ ಮಕ್ಕಳಿಗೆ ನೀವು ವಿದ್ಯಾಭ್ಯಾಸವನ್ನ ಕೊಟ್ಟಿದ್ದೀರಾ. ನನ್ನ ಮಗ ಸೆಕೆಂಡ್ PU ಬರೀತಾ ಇದ್ದೀನಿ ಅಂತಂದ್ರೆ ನಾನು ಹೇಗೆ ಟ್ರೀಟ್ ಮಾಡ್ತಿದ್ದೆ, ಹಾಗೆ ಬಂದಿರೋ ಮಕ್ಕಳನ್ನು ಟ್ರೀಟ್ ಮಾಡಿಬಿಟ್ರೆ ನಿಮಗೆ ಯಾವುದು ಕಾಂಪಿಟೇಷನ್ ಅಂತ ಅನಿಸಲ್ಲ. ಕೊರೋನಾದಲ್ಲಿ ಮಕ್ಕಳು ಮೊಬೈಲ್ ಯೂಸ್ ಮಾಡದೇ ಇದ್ದವ್ರನ್ನೂ ಯೂಸ್ ಮಾಡೋ ಥರ ಮಾಡಿದ್ವಿ. ಇವಾಗ ಅದರಿಂದ ನೀವು ಮತ್ತೆ ಆಚೆ ತರಬೇಕು ಅವ್ರನ್ನ ಅಂದ್ರೆ ಅಷ್ಟು ಸುಲಭ ಅಲ್ಲ. ಮೊಬೈಲಿಗೆ ಅಡಿಕ್ಟ್ ಆಗಿರೋದನ್ನು ಅವ್ರನ್ನ ಬಿಡಿಸ್ಬೇಕು, ಅದು ನಾನು ಮೊದಲನೇ ಆದ್ಯತೆ. ಬಿಡಿಸಿದ್ದೀವಿ ಕೂಡ. ಪೇರೆಂಟ್ಸ್ ನೀವೇ ನಮ್ಮ ಅನ್ನದಾತರು ಅಂತ, ಅವ್ರು ಕೊಟ್ಟಿರೋ ಅನ್ನದ ಋಣ ತೀರಿಸ್ಕೋಬೇಕು ಅಂತ ಆದರೆ ಅವ್ರ ಮಕ್ಕಳಿಗೆ ಒಂದು ಜೀವನ ನಾನು ಕೊಡಬೇಕು. ನಮ್ಮ ದೇಶ ಹಾಳಾಗ್ತಿರೋದು ಅನ್ಎಜುಕೇಟೆಡ್ ಪೀಪಲ್ ಇಲ್ಲ, ಎಜುಕೇಟೆಡ್ ಪೀಪಲ್ ಇಲ್ಲ. ಸರ್ ನನ್ನ ಮಗನ ಓದ್ಸೋಕ್ಕಾಗ್ತಾ ಇಲ್ಲ, ಒಂದು ಕಡೆ ಕೂಡ್ಸೋಕ್ಕಾಗ್ತಾ ಇಲ್ಲ, ಆ ಕೆಲಸ ನಾನು ಮಾಡ್ತೀನಿ. ಬ್ರಿಕ್ಸ್ ಅಲ್ಲಿ ಯಾವ್ಯಾವೆಲ್ಲ ಕೋಚಿಂಗ್ ಸಿಗುತ್ತೆ ಸರ್? PU ಕೋಚಿಂಗ್ ಸಿಗುತ್ತೆ ಸರ್. 10th ಆಸ್ ಟ್ಯೂಷನ್ ಮಾಡ್ತೀವಿ, 9th ಮಾಡ್ತೀವಿ, 8th ಮಾಡ್ತೀವಿ. ಬೆಳಗ್ಗೆ 6 ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ 9 ಗಂಟೆವರೆಗೆ ಕ್ಲಾಸ್. ನಮ್ಮಲ್ಲಿ ರ್ಯಾಂಕ್ಸ್ಗಳು ಹಾಗೆ ಇದೆ. ಅವ್ನು ಏನು ಅಂದ್ಕೊಂಡು ಬಂದಿರ್ತಾನೋ ಅದನ್ನು ಕೊಟ್ಟು ಅವನಿಗೆ ಕಳಿಸ್ತೀನಿ. 90% ಅಬೌವ್ ಸೆಕೆಂಡ್ PUದಲ್ಲಿ ಕೊಡಿಸ್ತೀನಿ, ಇಲ್ಲ ಫೀಸ್ ರಿಟರ್ನ್ ಮಾಡ್ತೀನಿ ಅಂತಲೇ ಕೇಳಿ. ನಮ್ಮದು ಕ್ಲಾಸ್ ಸ್ಟಾರ್ಟ್ ಆಗಿ 42 ದಿನ ಆಯಿತು. ಸುಮಾರು ಎಷ್ಟು ಟೆಸ್ಟ್ ಕಂಡಕ್ಟ್ ಮಾಡಿರ್ಬೋದು ಸರ್? ಒಂದೋ ಎರಡೋ ಮಾಡಿರ್ತೀವಿ ನಾವು. 22 ಟೆಸ್ಟ್ ಮಾಡಿದ್ದೀವಿ. ಎಲ್ರಿಗೂ ದೀಪಾವಳಿ ಹಬ್ಬ, ಗಣೇಶ ಹಬ್ಬ, ನನಗೆ ಅದಲ್ಲ. ಮಕ್ಕಳು ರಿಸಲ್ಟ್ ಬರೋ ದಿನ ಹಬ್ಬ. ನಾನು ಕುದುರೆ ಕೊಡೋಕ್ಕಾಗಲಿಲ್ಲ, ವಿದ್ಯೆ ಕೊಟ್ಟಿದ್ದೀನಿ. ಕತ್ತಿ ಕೊಡೋಕ್ಕಾಗಲಿಲ್ಲ, ಪೆನ್ನು ಕೊಟ್ಟಿದ್ದೀನಿ. ನೀನು ಏನು ಬೇಕೋ ಬಳಸ್ಕೊ. ಅಥವಾ ಇವ್ನ ಕೈಲಿ ಆಗಲ್ಲ, ಏನೇ ಕಷ್ಟಪಟ್ಟರು ಇವನ್ ದಾರಿನೇ ಬೇರೆ ಕಡೆ ಇದೆ ಅನ್ನುವಂಥದ್ದು ಗೊತ್ತಿರುತ್ತೆ. ಸೊ ಅಂತ ವಿದ್ಯಾರ್ಥಿಗಳು ಬಂದಾಗ ನೀವು ಹೇಗೋ ಫೀಸ್ ಬರುತ್ತೆ ಅಂತ ಹೇಳಿ ಸೇರಿಸ್ಕೊಂಡ್ಬಿಡ್ತೀರಾ. ಇವಾಗಿನ ಎಜುಕೇಷನ್ ಸಿಸ್ಟಮ್ ಇಟ್ ಬಿಕಮ್ಸ್ ಎ ಬಿಸ್ನೆಸ್. ನಾನು ಎಜುಕೇಷನನ್ನು ಬಿಸ್ನೆಸ್ ಅಂತ ಮಾಡೋದಕ್ಕೆ ಹೊರಟಿದ್ದಿದ್ರೆ ಇವತ್ತು ಜಿಲ್ಲೆಗೆ ಒಂದು ಬ್ರಾಂಚ್ ಆಗಿರ್ತಿತ್ತು. ನಮಸ್ಕಾರ, ನ್ಯಾಷನಲ್ ಟಿವಿ ಅರ್ಪಿಸುವ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಶಿವಪ್ರಸಾದ್ ಮಾಗ್ಡಿ. ವೀಕ್ಷಕರೇ, ಇವತ್ತಿನ ನಮ್ಮ ಎಪಿಸೋಡ್ನಲ್ಲಿ ಎಜುಕೇಷನ್ ರಿಲೇಟೆಡ್ ಆದಂಥ ಒಂದಷ್ಟು ಮಾಹಿತಿಯನ್ನು ನಿಮಗೆ ಕೊಡ್ತಾ ಇದ್ದೀವಿ. ಸೊ ಈ ನಿಟ್ಟಿನಲ್ಲಿ ನಮ್ಮ ಜೊತೆಗೆ ಇವತ್ತು ಮಾತನಾಡೋದಕ್ಕೆ ಬ್ರಿಕ್ಸ್ ಅಕಾಡೆಮಿಯ ಸಂಸ್ಥಾಪಕರಾದಂಥ ಹಿತೇಂದ್ರ ನಾಯಕ್ ಅವರು ಇದ್ದಾರೆ. ಸಾಮಾನ್ಯವಾಗಿ ಅದರಲ್ಲೂ ಕೂಡ ಬೆಂಗಳೂರಂಥ ಒಂದು ರಾಜಧಾನಿಯಲ್ಲಿ ತುಂಬ ಸ್ಪರ್ಧಾತ್ಮಕವಾದಂಥ ಒಂದು ಕಾಂಪಿಟೇಷನ್ ಇರುವಂಥ ಈ ಸಂದರ್ಭದಲ್ಲಿ ಒಂದು ಅಕಾಡೆಮಿಯನ್ನು ಕಟ್ಟಿ ಕೆಲವೊಂದಷ್ಟು ವರ್ಷಗಳ ಕಾಲ ನಡೆಸೋದೇ ಕಷ್ಟ. ಅಂಥದ್ರಲ್ಲಿ ಈ ಬ್ರಿಕ್ಸ್ ಅಕಾಡೆಮಿ ಕಳೆದ 14 ವರ್ಷದಿಂದ ವರ್ಷಕ್ಕೆ ಪ್ರಗತಿಯನ್ನು ಸಾಧಿಸುತ್ತಾ ಯಾರೆಲ್ಲ ಡಾಕ್ಟರ್ಗಳಾಗಬೇಕು, ಇಂಜಿನಿಯರ್ಗಳಾಗಬೇಕು ಅನ್ನುವಂಥ ಆಸೆಯನ್ನು ಹೊತ್ತಂಥ ವಿದ್ಯಾರ್ಥಿಗಳ ಒಂದು ಕನಸಿಗೆ ಮೆಟ್ಟಿಲಾಗಿ, ಒಂದೊಂದೇ ಇಟ್ಟಿಗೆಯಾಗಿ ಅವರ ಒಂದು ಸಾಧನೆಯನ್ನು, ಅವರ ಗುರಿಯನ್ನು ತಲುಪುವಂಥ ನಿಟ್ಟಿನಲ್ಲಿ ಅವರಿಗೆ ಬೆನ್ನೆಲುಬಾಗಿ ನಿಂತಿದೆ. ಸೊ ಇದೆಲ್ಲದ್ರ ಬಗ್ಗೆ ಮಾತಾಡೋದಕ್ಕೆ ಈಗ ನಮ್ಮ ಜೊತೆಗೆ ನಾನೀಗ ಆಲ್ರೆಡಿ ಹೇಳಿದಾಗೆ ಈ ಸಂಸ್ಥೆಯ ಸಂಸ್ಥಾಪಕರಾದಂಥ ಹಿತೇಂದ್ರ ನಾಯಕ್ ಅವರು ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಸರ್, ನನಗೆ ತುಂಬ ಖುಷಿಯಾಗಿದ್ದು ಅಂತಂದರೆ, ಬೆಂಗಳೂರಲ್ಲಿ ನಾವು ನೋಡಿದ್ದೀವಿ ಸಾಕಷ್ಟು ಅಕಾಡೆಮಿಗಳು ಬರ್ತವೆ, 1 ವರ್ಷ 2 ವರ್ಷ ಮಾಡುತ್ತೆ, ಅದಾದಮೇಲೆ ಅವಕ್ಕೆ ಸ್ಪರ್ಧೆ ಆ ರೀತಿಯಾಗಿರುತ್ತೆ, ಪೈಪೋಟಿ ನೀಡೋಕ್ಕಾಗದೆ, ಕಾಂಪಿಟೇಷನ್ ಕೊಡೋಕ್ಕಾಗದೆ ಹೋಗ್ಬಿಡ್ತವೆ. ಬ್ರಿಕ್ಸ್ ಅಕಾಡೆಮಿ ಕಳೆದ 14 ವರ್ಷದಿಂದ ಬೆಂಗಳೂರಲ್ಲಿ ಸೇವೆ ಸಲ್ಲಿಸ್ತಾ ಇದೆ. ನನಗೆ ಗೊತ್ತಿರೋ ಹಾಗೆ ನಾನು ಮಾಹಿತಿ ತಿಳ್ಕೊಂಡಾಗ 20,000ಕ್ಕಿಂತ ಹೆಚ್ಚಿನ ಮಕ್ಕಳಿಗೆ ನೀವು ವಿದ್ಯಾಭ್ಯಾಸವನ್ನು, ಮಾರ್ಗದರ್ಶನವನ್ನು ಕೊಟ್ಟಿದ್ದೀರಾ. ಹೇಗೆ ಸಾಧ್ಯ ಆಯಿತು ಸರ್ 14 ವರ್ಷದ ಜರ್ನಿ ಬಗ್ಗೆ? ಸರ್, ಎಜುಕೇಷನ್ ಫೀಲ್ಡೇ ಅಂತಲ್ಲ, ಫಾರ್ ಎನಿ ಫೀಲ್ಡ್ ನೀವು ಮಾಡೋ ಕೆಲಸದಲ್ಲಿ ನಿಯತ್ತಿದ್ರೆ, ಈಗ ನಿಮ್ಮಲ್ಲಿ ಬರೋ ಮಕ್ಕಳನ್ನು ನನ್ನ ಮಗ ಸೆಕೆಂಡ್ PU ಬರೀತಾ ಇದ್ದೀನಿ ಅಂತಂದರೆ ನಾನು ಹೇಗೆ ಟ್ರೀಟ್ ಮಾಡ್ತಿದ್ದೆ, ಹಾಗೆ ಬಂದಿರೋ ಮಕ್ಕಳನ್ನು ಟ್ರೀಟ್ ಮಾಡಿಬಿಟ್ರೆ ನಿಮಗಿದೆ ಯಾವುದು ಕಾಂಪಿಟೇಷನ್ ಅಂತ ಅನಿಸಲ್ಲ. ಅದ್ರ ಪಾಡಿಗೆ ಅದು ಹೋಗ್ತಾ ಇರ್ತದೆ. ನಿಮ್ಮ ಕಾಂಪಿಟೇಷನ್ ಅಂತ ಯಾವಾಗ ಅನಿಸುತ್ತೆ ಅಂತಂದಾಗ, ನಿಮ್ಮ ಕೆಲಸದಲ್ಲಿ ನಿಮ್ಮ ಚೀಟಿಂಗ್ ಇದ್ದಾಗ ಆವಾಗ ನೀವು ಬೀಳೋಂಥ ಚಾನ್ಸಸ್ ಜಾಸ್ತಿ ಇರ್ತದೆ. ಯಾವಾಗ ನೀವು ಮಾಡೋ ಕೆಲಸದಲ್ಲಿ ನಿಯತ್ತಿರ್ತದೆ,
ಈಗ ನನ್ನ ಮಕ್ಕಳು ಬಂದಿದ್ದಾರೆ, ಅವನು ಡಾಕ್ಟರ್ ಆಗಬೇಕು ಅಂತ ಕನಸು ಹೊತ್ಕೊಂಡು ಬಂದಿದ್ದಾನೆ, ಇಂಜಿನಿಯರ್ ಆಗಬೇಕು ಅಂತ ಕನಸು ಹೊತ್ಕೊಂಡು ಬಂದಿದ್ದಾನೆ. ಆ ಕನಸನ್ನು ನೀವು ಕಟ್ಟಿಕೊಟ್ಟಾಗ ಆವಾಗ ನಿಮ್ಗೆ ಅಡ್ವರ್ಟೈಸ್ಮೆಂಟೇ ಬೇಕಾಗಿಲ್ಲ, ಮೌತ್ ಟು ಮೌತ್ ಪಬ್ಲಿಸಿಟಿನೇ ಆಗ್ಬಿಡ್ತದೆ. ಸೊ ಒಬ್ರಿಗೊಬ್ರು ಹೇಳಿಕೊಂಡು ಈಗ ನಾವು 14 ವರ್ಷದಿಂದ, ನೀವು ನಂಬ್ತಿರೋ ಇಲ್ಲೋ, 14 ವರ್ಷದಿಂದ ಯಾವ ಅಡ್ವರ್ಟೈಸ್ಮೆಂಟು ಮಾಡದೇ ಇದ್ದೇ ನಮಗೆ ಅಡ್ಮಿಷನ್ ಆಗುತ್ತೆ. ಯಾವ ಅಡ್ವರ್ಟೈಸ್ಮೆಂಟು ಇಲ್ಲ, ಎಲ್ಲೂ ನಮ್ಮ ಹೋರ್ಡಿಂಗ್ಸ್ ಹಾಕಲ್ಲ, ಎಲ್ಲೂ ಬ್ಯಾನರ್ಸ್ ಇಲ್ಲ, ಯಾವುದು ಪಬ್ಲಿಸಿಟಿ ಇಲ್ಲ, ಯಾವುದೂ ಇಲ್ಲ, ಪ್ರಮೋಷನ್ಸ್ ಇಲ್ಲ, ಏನೂ ಇಲ್ಲ. ಅವತ್ತಿಂದ ಇವತ್ತಿನವರೆಗೂ ನಮ್ಗೆ ಅಡ್ಮಿಷನ್ ಆಗ್ತಾ ಇರೋದು ಇಲ್ಲಿ ಓದಿರೋ ಮಕ್ಕಳು ಅವ್ರು ಇನ್ನೊಬ್ರಿಗೆ ಹೇಳೋದು, ಅವ್ರ ತಮ್ಮ, ಅವ್ರ ತಂಗಿ, ಅವ್ರ ಕಸಿನ್ಸು, ಹಾಗೆ ಹಾಕ್ಕೊಂಡೆ ಇಲ್ಲಿವರೆಗೂ ನಡ್ಕೊಂಡು ಬಂದಿದೆ. ಬಿಟ್ಟರೆ ಮೌತ್ ಪಬ್ಲಿಸಿಟಿ ಇವತ್ತಿನವರೆಗೂ ಹೇಳೋದು ಒಂದೇ, HN ಸರ್ ಇದ್ದಾರಲ್ವಾ ನೋಡ್ಕೋತಾರೆ ಹೋಗಿ. ಯಾರು ಕೇಳಿದ್ರು ಅದೇ ಮಾತೇ ಬರುತ್ತೆ, HN ಸರ್ ಇದ್ದಾರೆ ಅಲ್ಲಿ ಹೋಗ್ಬಿಡಿ, ಏನೂ ನಿಮ್ಗೆ ತೊಂದರೆ ಇಲ್ಲ, ನಿಮ್ಮ ಮಗಳು ಸೇಫ್ ಆಗಿರ್ತಾಳೆ, ನಿಮ್ಮ ಮಗ ಸೇಫ್ ಆಗಿರ್ತಾನೆ, ನೀವೇನು ಅಂದ್ಕೊಂಡಿದ್ರೋ ಅದಾಗತ್ತೆ. ಇದೊಂದೇ ಡೈಲಾಗ್ ಪ್ರತಿ ಹುಡುಗರ ಹತ್ರನೂ ಬರ್ತದೆ. ನೀವು ಬೇಕಾದ್ರೆ ಯಾರ ಹತ್ರ ಕೇಳಿ ನೋಡಿ, ನೀವು ಹೊರಗಡೆ ಎಲ್ಲಾದರೂ ಕೇಳಿ ನೋಡಿ, ಬ್ರಿಕ್ಸ್ ಅಕಾಡೆಮಿ ಅಂತಂದಾಗ ಇದೇ ಮಾತೇ ಬರ್ತದೆ. ಅಲ್ಲಿ ಹೋದರೆ ಸೇಫು, ಮಕ್ಕಳು ನಾವು ನೋಡೋ ಅವಶ್ಯಕತೆ ಇಲ್ಲ, ಅವ್ರು ಓದಿಸ್ತಾರೆ, ನಾವು ಮಕ್ಕಳ ಬಗ್ಗೆ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಸೊ ಈ ಥರದ್ಗಳು ಬರ್ತಾ ಹೋಗ್ತವೆ. ಅದರಲ್ಲೂ ಈಗಿನ ಎಸ್ಪೆಷಲಿ ಇವಾಗ ನಾವು ಬಂದಾಗ ಆಫ್ಟರ್ ಕೊರೋನಾ ಟೈಮ್, ಸೊ ಕೊರೋನಾಗಿಂತ ಮುಂಚೆ ಹೇಗಿತ್ತು, ಕೊರೋನಾದಿಂದ ಆಫ್ಟರ್ ಕೊರೋನಾ ಹಾಗಿಲ್ಲ. ಬಿಕಾಸ್ ಕೊರೋನಾದಲ್ಲಿ ಮಕ್ಕಳನ್ನು ಮೊಬೈಲ್ ನೀವು ಯೂಸ್ ಮಾಡಲೇಬೇಕು ಅಂಥೇಳಿ ಅವ್ರನ್ನ ಏನು ಆನ್ಲೈನ್ ಕ್ಲಾಸಸ್ಗಳನ್ನ ಕೊಟ್ಟು ಮಕ್ಕಳು ಮೊಬೈಲ್ ಯೂಸ್ ಮಾಡದೇ ಇದ್ದವ್ರನ್ನೂ ಯೂಸ್ ಮಾಡೋ ಥರ ಮಾಡಿದ್ವಿ. ಇವಾಗ ಅದರಿಂದ ನೀವು ಮತ್ತೆ ಆಚೆ ತರಬೇಕು ಅವ್ರನ್ನ ಅಂದರೆ ಅಷ್ಟು ಸುಲಭ ಅಲ್ಲ. ಬಿಕಾಸ್ ದೇ ಆರ್ ಅಡಿಕ್ಟೆಡ್ ಟು ದಟ್. ಯೂಟ್ಯೂಬಲ್ಲಂತೆ ಅದಂತೆ ಇದಂತೆ. ಬಟ್ ಎಷ್ಟರ ಮಟ್ಟಿಗೆ ಅವರು ಕರೆಕ್ಟಾಗಿ ಅದನ್ನು ಯುಟಿಲೈಸ್ ಮಾಡಿಕೊಂಡ್ರು ಯೂಟ್ಯೂಬ್ಗಳನ್ನ ಅಥವಾ ಆನ್ಲೈನ್ ಕೋಚಿಂಗ್ಗಳನ್ನ ಅಂತಂದರೆ ಮೇ ಬಿ 0.1% ಆರ್ ಲೆಸ್ ದ್ಯಾನ್ ದಟ್. ಅದಕ್ಕೂ ಜಾಸ್ತಿ ಯೂಸ್ ಆಗಲೇ ಇಲ್ಲ. ಅದರಿಂದ ಆಚೆ ತರಬೇಕಾಗಿದೆ ಮೊದಲು ಮಕ್ಕಳನ್ನು, ಆಮೇಲೆ ಟೀಚಿಂಗು. ಆ ಕೆಲಸ ನಾವು ಮೊದಲು ಮಾಡ್ತೀವಿ. ಫಸ್ಟ್ ಬಂದಾಗ ನಾವೇನು ಮಾಡ್ತೀವಿ ಅಂತಂದ್ರೆ ಮಕ್ಕಳನ್ನ ಮೋಲ್ಡ್ ಮಾಡಬೇಕು. ಹೇಗಿರ್ತಾರೆ, ಹೇಗಿದ್ದಾರೆ, ಮೊದಲು ಹೆಂಗಿದ್ರು, ಯಾವ ಸಿಸ್ಟಮಿಂದ ಬಂದಿದ್ದಾರೆ, ಯಾವ ಬ್ಯಾಕ್ಗ್ರೌಂಡಿಂದ ಬಂದಿದ್ದಾರೆ. ಸೊ ಅದನ್ನೆಲ್ಲ ಅರ್ಥ ಮಾಡಿಕೊಂಡು ಅವನು ಮೊದಲು ದಾರಿಗೆ ತರ್ತೀವಿ. ಸೊ ಮೊದಲು ಅವನು ದಾರಿಗೆ ಒಂದು ಸಾರಿ ಬಂದ ಅಂತಂದರೆ ಸೊ ಆಗ ಅವರಿಗೆ ನಾವು ಏನೇ ಹೇಳ್ಕೊಟ್ರೂ ಅವ್ರಿಗೆ ತಲೆಗೆ ಹೋಗ್ತದೆ. ದಾರಿಗೆ ತರೋದಿದೆಯಲ್ಲ ಅದಕ್ಕೆ ನಮಗೆ ಒಂದು 2-3 ಮಂತ್ಸ್ ಬೇಕೇ ಬೇಕು. ಅದನ್ನೆಲ್ಲ ಮಾಡ್ತಾ ಬಂದ್ವಿ. ಹಾಗಾಗಿ ಸಕ್ಸಸ್ ತಾನಾಗೇ ಬರ್ತದೆ. ನಿಮ್ಮ ಡ್ಯೂಟಿಯಲ್ಲಿ ನೀವು ಕರೆಕ್ಟಾಗಿದ್ದರೆ, ನಿಮ್ಮ ಡ್ಯೂಟಿನ ಅಂದರೆ ಏನು ಯಾವುದೇ ಫೀಲ್ಡ್ ಆಗಲಿ, ನಿಮ್ಮ ನಿಯತ್ತು ಏನಿರುತ್ತಲ್ವ ಅದಕ್ಕೆ ತಕ್ಕಂತೆ ನಿಮಗೆ ಬಿಸ್ನೆಸ್ ಆಗ್ತಾ ಹೋಗ್ತದೆ, ಎಜುಕೇಷನ್ ಆಗ್ತಾ ಹೋಗ್ತದೆ, ಅಡ್ಮಿಷನ್ ಆಗ್ತಾ ಹೋಗ್ತದೆ, ಎಲ್ಲದೂ ಅಷ್ಟೆ. ಹೆಸರು ಬರ್ತಾ ಹೋಗ್ತದೆ. ಸೊ ಹೆಸರು ಗಳಿಸೋದು ಕಷ್ಟ, ಅದನ್ನು ಉಳಿಸ್ಕೊಂಡು ಹೋಗೋದು ಇನ್ನೂ ಕಷ್ಟ. ಇಲ್ಲಿ ಎರಡೂ ಕೆಲಸ ಮಾಡಿದ್ವಿ. ಸರ್ ಮಾತಾಡ್ತಾ ಒಂದು ಮಾತು ಹೇಳಿದ್ರು, ನಾವು 14 ವರ್ಷದಿಂದ ಇದ್ರೂ ಕೂಡ ಯಾವುದೇ ಪಬ್ಲಿಸಿಟಿ, ಅಡ್ವರ್ಟೈಸ್ಮೆಂಟು ಯಾವುದೂ ಮಾಡದೆ ಮೌತ್ ಪಬ್ಲಿಸಿಟಿ ಮೂಲಕ ಅಷ್ಟೇ ನಾವು ಇಷ್ಟು ಯಶಸ್ಸನ್ನು ನಾವು ಕಾಣ್ತಾ ಇದ್ದೀವಿ ಅಂತ ಹೇಳಿದ್ರು. ನಾವು ಇಂಟರ್ವ್ಯೂ ಮಾಡುವಂಥ ಸಂದರ್ಭದಲ್ಲೂ ಕೂಡ ಅಷ್ಟೇ, ಸರ್ಗೆ ಸರ್ ನಮ್ಮ ಸ್ಟುಡಿಯೋದಲ್ಲೇ ಬನ್ನಿ, ಒಳ್ಳೆ ರಿಚ್ ಬ್ಯಾಕ್ಗ್ರೌಂಡ್ ಇದೆ, ಅಥವಾ ನಿಮ್ಮ ಕ್ಯಾಬಿನಲ್ಲೇ ಮಾಡೋಣ, ಒಳ್ಳೆ ಬ್ಯಾಕ್ಗ್ರೌಂಡ್ ಇದೆ ಅಂತ ಅಂದು. ಬೇಡ, ನನ್ನ ಮಕ್ಕಳು ಎಲ್ಲಿ ಕೂತು ಪಾಠವನ್ನು ಕೇಳ್ತಾರಲ್ಲ ಡೆಸ್ಕ್ ಮೇಲೆ, ಅದೇ ಡೆಸ್ಕ್ ಮೇಲೆ ಕೂತ್ಕೊಂಡು ಮಾಡೋಣ ಅಂತೇಳಿ ಅವರು ತುಂಬ ಬಲವಂತ ಮಾಡಿ ಇಲ್ಲೇ ಇಂಟರ್ವ್ಯೂ ಮಾಡೋಣ ಅಂತ ಅಂದರು. ಸೊ ಆ ರೀತಿಯಾಗಿ ತುಂಬ ಸರಳತೆಯಿಂದ ಹೋಗ್ತಾ ಇದ್ದಾರೆ. ಅದೇ ಒಂದು ಕಾರಣಕ್ಕೆ ಸ್ಟೂಡೆಂಟ್ಗಳನ್ನ ಯಾವುದೋ ಪೇರೆಂಟ್ಸ್ ಮಕ್ಕಳನ್ನ ನಾವು ಕರ್ಕೊಂಬಂದು ಪಾಠ ಮಾಡ್ತೀವಿ ಅನ್ನೋದಲ್ಲ, ನನ್ನ ಮಗು ಅಂತ ಬಂದಾಗ ನಾವು ಇಷ್ಟು ಕಾಳಜಿ ಇಟ್ಟು ಮಾಡ್ಬೋದು, ಇಷ್ಟು ಯಶಸ್ಸಿಗೆ ಕಾರಣ ಅಂತ ಹೇಳಿದ್ರು. ಸರ್ ಇನ್ನೊಂದು ವಿಚಾರ, ಇಲ್ಲಿ ಈ ಬ್ರಿಕ್ಸ್ ಅಂತ ಯಾಕೆ ಸರ್ ಇಟ್ರಿ ಹೆಸರು? ನಾನು ಅಂತದ್ದು ಸಾಕಷ್ಟು ಹೆಸರುಗಳಿತ್ತು, ಈ ಬ್ರಿಕ್ಸ್ ಅನ್ನೋದು ಇಡೋದಕ್ಕೆ ಏನು ಕಾರಣ? ಇಲ್ಲ, ಅದು ಎಷ್ಟೋ ಜನ ಸ್ಪೆಲ್ಲಿಂಗೇ ತಪ್ಪಾಗಿ ಅಂದ್ಕೊಂಡಿದ್ದಾರೆ. BRCKS ಅಂತೇಳಿ, BRICKS ಅಂತೇಳಿ. ಆ್ಯಕ್ಚುಲಿ ಇದು BRIKS, ದಟ್ ಈಸ್ ಬೆಸ್ಟ್ ರೂಟ್ ಫಾರ್ ಇಂಟೆಲೆಕ್ಚುವಲ್ ನಾಲೆಜ್ ಆ್ಯಂಡ್ ಸಕ್ಸಸ್ ಅಂತೇಳಿ ಆ್ಯಕ್ಚುಲಿ ಇರೋದು ಅದು. ಸೊ ಬ್ರಿಕ್ಸು ಆ ಅಬ್ರಿವೇಷನ್ ಆ ಥರ ಇದ್ದರೂ ಕೂಡ ಫೌಂಡೇಶನ್ ನಾವು ಹೇಗಿಟ್ವಿ ಅಂತಂದರೆ ಕಟ್ಟಬೇಕು, ಬಿಲ್ಡಿಂಗನ್ನು ಕಟ್ಟಬೇಕು, ಅದಕ್ಕೆ ಬ್ರಿಕ್ಸ್ಗಳೇ. ಸೊ ಯಾವುದು ಬ್ರಿಕ್ಸು ಅಂತಂದರೆ ನಾವು ಕಲಿಸಿರೋ ಪಾಠ, ನನಗೆ ಸಪೋರ್ಟ್ ಮಾಡಿರೋ ಮಕ್ಕಳು, ನಮ್ಮ ಟೀಚರ್ಸ್ಗಳು, ಒಂದೊಂದೇ ಬ್ರಿಕ್ಸ್ಗಳನ್ನ ಇಟ್ಕೊಂಡು ಇಲ್ಲಿವರೆಗೆ ಬಂದ್ವಿ ಅಷ್ಟೇ. ಸೊ ಅದಕ್ಕೋಸ್ಕರ ಬ್ರಿಕ್ಸ್ ಅಂತ ಇಟ್ವಿ. ಆ್ಯಂಡ್ ಇವತ್ತಿನವರೆಗೂ ಮಕ್ಕಳಿಗೆ ಅದ್ರ ಅಬ್ರಿವೇಷನ್ ಗೊತ್ತಿದೆಯಲ್ಲೋ ಗೊತ್ತಿಲ್ಲ, ಬ್ರಿಕ್ಸ್ ಅಂತಂದರೆ HN ಸರು, ಪದ್ಮನಾಭ ನಗರ, ಇಟ್ಸ್ ಕನ್ಫರ್ಮ್. ಆ್ಯಂಡ್ ಯಾವಾಗಲೂ ನಾನು ಹೇಳ್ತಾ ಇರ್ತೀನಿ, ಯಾವಾಗ ಪೇರೆಂಟ್ಸು ನಮ್ಮನ್ನು ನಂಬಿ, ಆ್ಯಕ್ಚುಲಿ ನಾನು ಯಾವಾಗಲೂ ಹೇಳ್ತೀನಿ, ಪ್ರತಿ ಪೇರೆಂಟ್ಸ್ ಮೀಟಿಂಗಲ್ಲೂ ಹೇಳ್ತೀನಿ ನಾನು, ಪೇರೆಂಟ್ಸ್ ನೀವೇ ನಮ್ಮ ಅನ್ನದಾತರು ಅಂತೇಳಿ. ನಮ್ಗೆ ಅನ್ನ ಕೊಟ್ಟವ್ರು ಅವರು. ಯಾವಾಗ ಅನ್ನ ಕೊಟ್ಟು ನನಗೆ ಇವತ್ತು ನಾನು ನನ್ನ ಮಗಂದು ಸ್ಕೂಲ್ ಫೀಸ್ ಕಟ್ತೀನಿ, ಅಥವಾ ನನ್ನ ಜೀವನನ ನೋಡ್ಕೋತೀನಿ, ಮನೆ ಬಾಡಿಗೆ ಕಟ್ತೀನಿ, ಅಥವಾ ಗಾಡಿಗೆ ಪೆಟ್ರೋಲ್ ಹಾಕ್ಸ್ಕೋತೀನಿ, ಇದೆಲ್ಲದೂ ಕೂಡ
ನಮ್ಮ ಪೇರೆಂಟ್ಸ್ ಕೊಟ್ಟಿರೋದು ಅದು, ಅವ್ರು ಕೊಟ್ಟಿರೋದು. ಅವ್ರು ಕೊಟ್ಟಿರೋ ಅನ್ನಕ್ಕೆ ನಾವು ನಿಯತ್ತಿಂದ ಇಲ್ಲ ಅಂದ್ರೆ ಕಷ್ಟ ಅಲ್ವಾ ಸರ್? ಸೊ ಅವ್ರು ಕೊಟ್ಟಿರೋ ಅನ್ನದ ಋಣ ತೀರಿಸ್ಕೋಬೇಕು ಅಂತಾದರೆ ಅವ್ರ ಮಕ್ಕಳಿಗೆ ಒಂದು ಜೀವನ ನಾನು ಕೊಡಬೇಕು. ಇಲ್ಲ ಅಂತಂದರೆ ಋಣ ತೀರಿಸ್ಕೊಂಡಂಗೆ ಆಗೋದಿಲ್ಲ. ತೀರ್ಸೋಕೆ ಆಗದೇ ಇರೋ ಋಣ ಅದು ನಂಗೆ ಗೊತ್ತಿದೆ. ಎಷ್ಟೇ ಜೀವನ ಎತ್ತು ಬಂದರೂ ಕೂಡ ನಮ್ಮ ಪೇರೆಂಟ್ಸ್ ಋಣ ತೀರಿಸ್ಕೊಳ್ಳೋಕ್ಕೆಲ್ಲ ನಾವು ಸಾಧ್ಯನೇ ಇಲ್ಲ. ಆದರೆ ಪೇರೆಂಟ್ಸ್ ಮೀಟಿಂಗಲ್ಲಿ ಪ್ರತಿ ಸಾರಿ ಹೇಳೋದು ನಾನು ಅದನ್ನೇ, ಪೇರೆಂಟ್ಸ್ ಅಂತ ಕರೆಯೋದಾಗಲಿ ಇನ್ನೊಂದಾಗಲಿ ನಾನು ಮಾಡೋದಿಲ್ಲ. ನಮ್ಮ ಅನ್ನದಾತರು ನೀವು ಅಂತಲೇ ಕರಿತೀನಿ. ಸೊ ಒಂದು ಅನ್ನ ಕೊಟ್ಟು ನಮ್ಮಲ್ಲಿ ಮಕ್ಕಳನ್ನ ಇಲ್ಲಿ ತಂದು ಬಿಟ್ಟಾಗ ಶತಾಯ ಗತಾಯ 1 ವರ್ಷನೋ 2 ವರ್ಷನೋ ನನ್ನ ಮಗ ನಮ್ಮ ಹತ್ರ ಇದ್ದಾಗ ಪ್ರತಿದಿನ ಪ್ರತಿ ಕ್ಷಣ ಆ ಮಗುನ ಹೇಗೆ ಇಂಪ್ರೂವ್ ಮಾಡಬೇಕು, ನಾನು ಅವನ್ನ ಒಳ್ಳೆ ದಾರಿಗೆ ಹೇಗೆ ತರಬೇಕು, ಅವನಿಗೆ ಮಾರ್ಕ್ಸ್ ಹೇಗೆ ಕೊಡಿಸ್ಬೇಕು, ಅವನು ಏನು ಕನಸು ಕಟ್ಕೊಂಡು ಇಲ್ಲಿ ಬಂದಿದ್ದಾನೆ. ನಾನು ಇಂಜಿನಿಯರ್ ಆಗಬೇಕು ಬಂದಿರ್ತಾನೆ, ಡಾಕ್ಟರ್ ಆಗಬೇಕು ಅಂತ ಬಂದಿರ್ತಾನೆ, ಏನೇನೋ ಕನಸು ಕಟ್ಕೊಂಡು ಬಂದಿರ್ತಾರೆ. ಅವ್ರ ಪೇರೆಂಟ್ಸ್ ಕನಸು ನನ್ನ ಮಗ ಹೈಸ್ಕೂಲ್ ಮುಗೀತು, ಇಂಜಿನಿಯರ್ ಆಗ್ತಾರೆ, ಮೆಡಿಕಲ್ಗೆ ಹೋಗ್ತಾರೆ, ಡಾಕ್ಟರ್ ಆಗ್ತಾನೆ. ಆ ಕನಸುಗಳು ಕಟ್ಕೊಂಡು ಬಂದಾಗ ನಾವು ಅವರಿಗೆ ಫೀಸ್ ತೊಗೊಂಡು ಏನೇನೆಲ್ಲ ಭರವಸೆಗಳನ್ನ ಕೊಟ್ಟು ನಿನ್ನ ಮಗನ ಹಂಗೆ ಮಾಡಿಬಿಡ್ತೀನಿ ಹಿಂಗೆ ಮಾಡಿಬಿಡ್ತೀನಿ ಅಂತೇಳಿ ಅದನ್ನು ಮಾಡದೇ ಇದ್ದಾಗ ಕೊಟ್ಟಿದ್ದ ಅನ್ನಕ್ಕೆ ದ್ರೋಹ ಬಗ್ದಂಗೆ ಆಗಲ್ವಾ? ಕರೆಕ್ಟ್. ನಾವು ಎಲ್ಲೋ ಒಂದು ಕಡೆ ನಾನು ಕೇಳಿದ್ದೆ, ಅದೊಂದು ಡೈಲಾಗ್ ಇತ್ತದು, ನಮ್ಮ ದೇಶದಲ್ಲಿ ತುಂಬ ಡೇಂಜರಸ್ ಆಗಿರೋದು ಅನ್ಎಜುಕೇಟೆಡ್ ಪೀಪಲ್ ಅಲ್ಲ, ನಮ್ಮ ದೇಶ ಹಾಳಾಗ್ತಿರೋದು ಅನ್ಎಜುಕೇಟೆಡ್ ಪೀಪಲ್ ಅಲ್ಲ, ಎಜುಕೇಟೆಡ್ ಪೀಪಲಿಂದ ಅಂತ. ಸೊ ಅದೇ ಆಗುತ್ತಲ್ವ? ಸೊ ಅವ್ರನ್ನ ಕರ್ಕೊಬಂದು ಕೂಡಿಸಿ ಅವ್ರು ನಮ್ಮ ಫೀಸ್ ಕಟ್ಟಿ ನನ್ನ ಮಗನ ನಿನ್ನ ಹತ್ರ ಬೆಳೆಸುವಂತ ಕೊಟ್ಟು ಅವ್ರನ್ನ ಕರೆಕ್ಟಾಗಿ ನಾವು ಬೆಳೆಸಿಲ್ಲ, ಅವ್ರಿಗೆ ಕರೆಕ್ಟಾಗಿ ಅವ್ರು ಏನು ಡ್ರೀಮ್ ಇಟ್ಕೊಂಡು ಫುಲ್ಫಿಲ್ ಮಾಡಿಲ್ಲ, ಅವ್ರಿಗೆ ಕರೆಕ್ಟಾಗಿ ನಾವು ಟೀಚ್ ಮಾಡಿಲ್ಲ ಅಂತಂದರೆ ಸೊ ಈ ಎಜುಕೇಟೆಡ್ ಪೀಪಲ್ಲೇ ದೇಶ ಹಾಳು ಮಾಡ್ದಂಗೆ ಆಗಲ್ವಾ? ಕರೆಕ್ಟ್. ಸೊ ಅವನು ದಾರಿ ತಪ್ತಾನೆ, ತಪ್ಪಲ್ಲ ಅಂತ ಹೇಳ್ತಾ ಇಲ್ಲ, ಓದಲ್ಲ. ಆವಾಗ ನಾನು ಇತ್ಕೊಂಡು ಅವನು ಓದಿಸ್ಬೇಕು. ಇನ್ನೊಂದು ಮೇಜರ್ ಸಂಗತಿ ನಾನು ಹೇಳಬೇಕು ಅಂತಂದರೆ, ಬೆಳಗ್ಗೆ ಮಕ್ಕಳು 6 ಗಂಟೆಗೆ ಬಂದರೆ 9 ಗಂಟೆವರೆಗೆ ಪಾಠ ಮಾಡ್ತೀವಿ ಅಂತ ಇಟ್ಕೊಳ್ಳೋಣ, 3 ಅವರ್. ಎಷ್ಟೊತ್ತು ಪಾಠ ಮಾಡ್ತೀವೋ ಅಷ್ಟು ಅವರ್ಸ್ ಅದಕ್ಕೂ ಜಾಸ್ತಿ ಅವರ್ಸ್ ಅವ್ರು ಕೂತ್ಕೊಂಡು ಓದಿಸ್ತೀನಿ ನಾನು. ಇವಾಗ ಬಿಗ್ಗೆಸ್ಟ್ ಡ್ರಾಬ್ಯಾಕ್ ಇನ್ ಪೇರೆಂಟ್ಸ್, ಎಷ್ಟೋ ಜನ ಪೇರೆಂಟ್ಸ್ ಹೇಳ್ತಾರೆ, ಸರ್ ನನ್ನ ಮಗನ ಓದ್ಸೋಕ್ಕಾಗ್ತಾಯಿಲ್ಲ, ಒಂದು ಕಡೆ ಕುಡಿಸೋಕ್ಕಾಗ್ತಾಯಿಲ್ಲ, ಅವನ ಹತ್ರ 5 ನಿಮಿಷ ಮೊಬೈಲ್ ಯೂಸ್ ಮಾಡೋದು ಬಿಡಿಸೋದಕ್ಕಾಗ್ತಾಯಿಲ್ಲ. ಎಷ್ಟೋ ಜನ ಅಲ್ಲಿ ಕ್ಯಾಬಿನಲ್ಲಿ ಬಂದು ಕೂತ್ಕೊಂಡು ಹೇಳ್ತಾರೆ. ಸೊ ಆ ಕೆಲಸ ನಾನು ಮಾಡ್ತೀನಿ. ಏನು ಅಂತಂದರೆ 3 ಅವರ್ ಕಲಿಸ್ತೀವಿ, ಇನ್ನು 3 ಅವರ್ ಅವ್ರ ಜೊತೆ ಕೂತ್ಕೊಂಡು ಓದಿಸ್ತೀನಿ, ನಾನೇ ಸ್ವಂತ ಕೂತೀನಿ. ಪ್ಯಾಟ್ರನ್ ಹೇಗಿರುತ್ತೆ ಸರ್? ಮೇನ್ ಆಗಿ ನಾನು ಅದಕ್ಕೆ ಹೋಗ್ತೀನಿ ಆ ಕ್ವಶನ್ಗೆ. ನಿಮ್ಮಲ್ಲಿ ಬ್ರಿಕ್ಸಲ್ಲಿ ಯಾವ್ಯಾವೆಲ್ಲ ಕೋಚಿಂಗ್ ಸಿಗುತ್ತೆ ಸರ್? ಸೊ ಇಲ್ಲಿ PU ಕೋಚಿಂಗ್ ಸಿಗುತ್ತೆ ಸರ್. ನಾವು ಆ್ಯಕ್ಚುಲಿ 10th ಮಾಡ್ತೀವಿ, 10th ಆಸ್ ಅ ಟ್ಯೂಷನ್ ಮಾಡ್ತೀವಿ. ಈವ್ನಿಂಗ್ 5:30 to 7:30 ಟ್ಯೂಷನ್ ಮಾಡ್ತೀವಿ. 9th ಮಾಡ್ತೀವಿ, 8th ಮಾಡ್ತೀವಿ, CBSE ICSE ಸ್ಟೇಟು 3 ಮಾಡ್ತೀವಿ. ಪ್ಲಸ್ ಮೇಜರ್ ಕಾನ್ಸಂಟ್ರೇಷನ್ ಆನ್ PUC, ಫಸ್ಟ್ PU, ಸೆಕೆಂಡ್ PU, ನೀಟ್ ಕೋಚಿಂಗ್, JE ಕೋಚಿಂಗ್, CET ಕೋಚಿಂಗ್. ನಮ್ಮಲ್ಲಿ ರ್ಯಾಂಕ್ಸ್ಗಳು ಹಾಗೆ ಇದಾವೆ. ಅವನು ಏನು ಅಂದ್ಕೊಂಡು ಬಂದಿರ್ತಾನೋ ಅದನ್ನು ಕೊಟ್ಟು ಅವನಿಗೆ ಕಳಿಸ್ತೀನಿ. ಅದೇ ಥರನೇ ಇರ್ತದೆ. ನಾನು ಬರ್ತಾ ನಿಮ್ಮದು ಬೋರ್ಡ್ ನೋಡಿ ಸರ್, ಕೆಳಗಡೆ ಬೋರ್ಡ್ ಹಾಕಿದ್ದು ಸುಮಾರು ಜನ ಸ್ಟೂಡೆಂಟ್ಸ್ಗಳು ಒಂದು 20 ಜನ ದಿನ ಎಣಿಸ್ತಾ, ಅದಾದಮೇಲೆ ಎಣ್ಸೋಕ್ಕಾಗಲಿಲ್ಲ, ನನ್ನ ಟೈಮ್ ಆಗೋಯ್ತು. ಎಲ್ಲರೂ ಕೂಡ 99, 98, 90 ಮೇಲೆ ಇದ್ದಾರೆ ಸರ್ ಎಲ್ಲರೂ ಕೂಡ. ಮೋಸ್ಟ್ಲಿ ಜಾಗ ಸಾಕಾಗಿಲ್ಲ ಅನ್ಸುತ್ತೆ, ಇನ್ನೊಂದಷ್ಟು ಬ್ಯಾನರ್ಗಳು ಹಾಕ್ಬೇಕೇನೋ, ಬಟ್ ಜಾಗ ಸಾಕಾಗಿಲ್ಲ ಅನ್ಕೊಂತೀನಿ ಸರ್. ಖಂಡಿತ. ಆ್ಯಕ್ಚುಲಿ ನಮ್ಮಲ್ಲಿ ರ್ಯಾಂಕ್ ಬಂದಿರೋದು ಅಥವಾ ಎಲ್ಲ ಸ್ಕೋರ್ಗಳು ಹಾಕಬೇಕು ಅಂತ ಆದರೆ ಈ ಬಿಲ್ಡಿಂಗ್ ಗೋಡೆಗಳು ಸಾಕಾಗಲ್ಲ, ಅಷ್ಟು ಸ್ಕೋರ್ ಇದೆ. ಸೊ ಅಷ್ಟು ಜನ ಅಂದರೆ ನನ್ನಲ್ಲಿ ಎಷ್ಟು ಜನ ಬರ್ತಾರೋ ಪ್ರತಿಯೊಬ್ಬ ಹುಡುಗನಿಗೂ ಪ್ರತಿಯೊಬ್ಬನಿಗೂ ಕೂಡ 90% ಅಬೌವ್ ಸೆಕೆಂಡ್ PUದಲ್ಲಿ ಕೊಡಿಸ್ತೀನಿ, ಇಲ್ಲ ಫೀಸ್ ರಿಟರ್ನ್ ಮಾಡ್ತೀನಿ ಅಂತಲೇ ತೊಗೊಂಡಿರ್ತೀನಿ. ಬಟ್ ಕಂಡೀಷನ್ ಅಪ್ಲೈಡ್. ಏನು ಕಂಡೀಷನು? ಅಡ್ಮಿಷನ್ ಆದಮೇಲೆ ಪ್ರತಿದಿನ ಅವ್ನು ಕ್ಲಾಸಿಗೆ ಬರಬೇಕು, ನಾನು ಓದಿಸ್ತೀನಿ, ಅವ್ನು ಕ್ಲಾಸಲ್ಲಿ ಕುತ್ಕೋಬೇಕು. ಮನೇಲಿ ಓದ್ತೀನಿ, ನಾವು ಅರೌಂಡ್ ನವಂಬರಲ್ಲಿ ಪೋರ್ಷನ್ಸ್ ಮುಗಿಸ್ತೀವಿ ಅಂತಂದರೆ ನವಂಬರಿಂದ ನಾನು ಮನೇಲಿ ಕುತ್ಕೊಂಡು ಓದಿಸ್ತೀನಿ ಸರ್, ಅದಾಗಲ್ಲ. ಕಳಿಸ್ಕೊಡ್ಬೇಕು. ಎಕ್ಸಾಮ್ ಮುಂಚಿನ ದಿನದವರೆಗೂ ನಾನು ಅವನ ಜೊತೆ ಕುತ್ಕೋತೀನಿ. ನನ್ನ ಮಗ ಆದ್ರೆ ಕುತ್ಕೋತಿರ್ಲಿಲ್ವಾ ಸರ್? ನಾಳೆ ನನ್ನ ಮಗ ಅಂದ್ರೆ ನೀನು ಓದ್ಕೊ ಅಂತೇಳಿ 8 ದಿನ ಮುಂಚೆ ನಾನೆಲ್ಲರೂ ಹೋಗ್ತಿದ್ದ? ಇಲ್ಲ ಅಲ್ವಾ? ಎಕ್ಸಾಮ್ ಮುಂಚಿನ ದಿನದವ್ರು ಕುತ್ಕೋತಿದ್ದ ತಾನೆ, ಅವನು ನನ್ನ ಮಗನೇ, ಇಲ್ಲಿ ಬಂದವಳು ನನ್ನ ಮಗಳೇ, ಜೊತೆ ಕುತ್ಕೋತೀನಿ. ಕೂತ್ಕೊಂಡು ಓದಿಸಿ. ಇನ್ನು ಕೆಲವೊಬ್ರಿಗೆ ಹೇಗೆ ಅಂತಂದರೆ ಪೇಪರಲ್ಲಿ ಬರೆಯೋದು ಹೇಗೆ ಅಂತೇಳಿ ಪೇಪರ್ ಕೊಟ್ಟು ಬರೆಸಿ ಪ್ರಾಕ್ಟೀಸ್ ಮಾಡಿಸ್ತೀನಿ ನಾನು. ಹಿಂಗಲ್ಲ ಬರೆಯೋದು, ಹಿಂಗೆ ಬರೆದ್ರೆ ಮಾರ್ಕ್ಸ್ ಸಿಗಲ್ಲ ಅಂತೇಳಿ ಬರೆಸಿ ಪ್ರಾಕ್ಟೀಸ್ ಮಾಡಿಸ್ತೀನಿ. ಆ ಥರ ಮಾಡ್ತೀನಿ. ಸೊ ಹೇಗೆ ಅದು ಸ್ಟಾರ್ಟ್ ಆಗುತ್ತೆ ನಮ್ಮದು ಅಂತಂದರೆ, ಈಗ ಒಂದು ಚಾಪ್ಟರ್ ತೊಗೊಳ್ಳೋಣ. ಸೇ ಫಾರ್ ಎಕ್ಸಾಂಪಲ್ ನಾನು ಮ್ಯಾಥ್ಸ್ ಲೆಕ್ಚರು, ರಿಲೇಷನ್ ಆ್ಯಂಡ್ ಫಂಕ್ಷನ್ ಅಂತ ತೊಗೊಳ್ಳೋಣ, ಒಂದು ಚಾಪ್ಟರ್ ಅದು. ಸೊ ಅದರಲ್ಲಿ ಹೇಗೆ ಮಾಡ್ತೀವಿ ಅಂದರೆ, ಫಸ್ಟು ರಿಲೇಷನ್ ಆ್ಯಂಡ್ ಫಂಕ್ಷನ್ NCERT ಮಿಸ್ಲೇನಿಯಸ್ಸು, NCERT ವರ್ಕ್ಡ್ ಎಕ್ಸಾಂಪಲು, NCERT ಎಕ್ಸಾಂಪ್ಲರ್ ಅಂತ ಒಂದು ಬರ್ತದೆ. ಅದು 3 ಬುಕ್ದು ಎಲ್ಲ ಕ್ವಶನ್ಸು ಮಾಡಿಸ್ತೀವಿ.
ಆ್ಯಂಡ್ ಚಾಪ್ಟರ್ ಮುಗಿಯೋದಕ್ಕಿಂತ ಮುಂಚೆನೇ 1 ಅಥವಾ 2 ಟೆಸ್ಟ್ ಆಗಿರ್ತದೆ. ಅರ್ಧ ಚಾಪ್ಟ್ರಿಗೆ ಒಂದೊಂದು ಟೆಸ್ಟ್ ಥರ ಮಾಡ್ತಾ ಹೋಗ್ತೀವಿ. ಸೊ ಫಸ್ಟ್ ಟೆಸ್ಟ್ ಮಾಡ್ತಾ ಹೋಗ್ತೀವಿ, ಒಂದು ಚಾಪ್ಟರ್ ಮುಗಿಸ್ತೀವಿ ಕಂಪ್ಲೀಟಾಗಿ. ಅದಾದಮೇಲೆ ಒಂದು ಬೋರ್ಡ್ ಟೆಸ್ಟ್ ಕೊಡ್ತೀವಿ, PU ಬೋರ್ಡ್ ಟೆಸ್ಟ್. ಬೋರ್ಡು CET ಅಂತ ಬೇರೆ ಬೇರೆ ಬರ್ತದೆ. PU ಬೋರ್ಡ್ ಟೆಸ್ಟ್ ಕೊಡ್ತೀವಿ. ಅದಾದಮೇಲೆ ಅವರಿಗೆ ಇದು ಬರ್ತದೆ, ನಮ್ಮದು ಯಾವುದೋ PU ಬೋರ್ಡ್ ಅವರು ಒಂದಿಷ್ಟು ಕ್ವಶನ್ ಬ್ಯಾಂಕ್ ಅಂತ ಬಿಟ್ಟಿದ್ದಾರೆ. ಅದರಲ್ಲಿ 100-150 ಕ್ವಶನ್ಸ್ ಹಾಕಿದ್ದಾರೆ, ತುಂಬ ಚೆನ್ನಾಗಿದೆ. ಸೊ ಅದನ್ನು ವರ್ಕ್ ಮಾಡಿಸ್ತೀವಿ. ಅದಾದಮೇಲೆ NCERT CET ಅಂತ ಮಾಡಿಸ್ತೀವಿ. NCERT ಬೇಸ್ಡ್ CET ಅಂತೀವಿ. ಅದೊಂದು ಟೆಸ್ಟ್ ಕೊಡ್ತೀವಿ, 30 ಮಾರ್ಕ್ಸ್. ಅದಾದಮೇಲೆ ನಾವು CET ಕೋಚಿಂಗ್ ಮಾಡ್ತೀವಿ. ಅದಾದಮೇಲೆ CET ಕೋಚಿಂಗ್ ಅಂತೇಳಿ ಸೆಕೆಂಡ್ ಲೆವೆಲ್ CET ಟೆಸ್ಟ್ ಕೊಡ್ತೀವಿ, 30 ಮಾರ್ಕ್ಸು. ಸೊ ಹೀಗೆ ಒಂದೊಂದೇ ಚಾಪ್ಟ್ರಿಂಗ್ ಮುಗಿಸ್ತಾ ಹೋಗ್ತೀವಿ. ಫಸ್ಟು ಪಾಠ ಮಾಡ್ತೀವಿ, ಅದ್ರ ಮಧ್ಯದಲ್ಲಿ ಟೆಸ್ಟು. ಪಾಠ ಮುಗಿದ ಮೇಲೆ ಒಂದು ಬೋರ್ಡ್ ಟೆಸ್ಟು, ಅದಾದಮೇಲೆ ಒಂದು CET ಟೆಸ್ಟು. ಅಂದರೆ ಅವರೇ ಬರೀಬೇಕು ಅದನ್ನು, CET ಟೆಸ್ಟ್ ನಾವು ಕೋಚಿಂಗ್ ಮಾಡೋದಕ್ಕಿಂತ ಮುಂಚೆ. ಅದಾದಮೇಲೆ ನಮ್ಮ ಕೋಚಿಂಗು, ಆ ಕೋಚಿಂಗ್ ಆದಮೇಲೆ ಮತ್ತೊಂದು ಟೆಸ್ಟು. ಅಂದರೆ ಒಂದು ಚಾಪ್ಟ್ರಲ್ಲಿ ಅರೌಂಡ್ 3 ಟೆಸ್ಟ್ಗಳಾಗಿರ್ತವೆ ಪ್ರತಿ ಚಾಪ್ಟ್ರಲ್ಲಿ. ಇದು ಮಾಡಿಕೊಂಡು 100% ಥಾರೋ ಆಗಿದೆ ಅಂತ ಗೊತ್ತಾದ ಮೇಲೇ ವಿಲ್ ಗೋ ಟು ದ ಸೆಕೆಂಡ್ ಚಾಪ್ಟರ್. ಇದು ಕಂಟಿನ್ಯೂಯಸ್ ಆಗಿ ಅವರಿಗೆ ಮಾರ್ಚಲ್ಲಿ ಎಕ್ಸಾಮ್ ಇದೆ ಅಂತಾದರೆ ಎಕ್ಸಾಮ್ ದಿನದ 1 ದಿನದ ಮುಂಚೆವರೆಗೂ ಅವ್ರ ಜೊತೆ ಇರ್ತೀವಿ. ಇದೇ ಥರನೇ ಇರ್ತೀವಿ, ಅದೇ ಥರನೇ ಬಿಲ್ಡ್ ಮಾಡ್ತೀವಿ. ಸರ್, ನಾನು ಸೈನ್ಸ್ ಓದಿದ್ದು ಆ್ಯಕ್ಚುಲಿ PCMBನೇ. ನಮಗೇನು ಅಂತಂದರೆ ಈ ಥರ ಟೆಸ್ಟ್ಗಳು ಇವ್ಯಾವು ನಾವು ನೋಡೇ ಇರಲಿಲ್ಲ ಸರ್. ನಾವೇನು ಎಲ್ಲ ಓದ್ಬಿಟ್ಟು ರೆಡಿಯಾಗಿ ಫೈನಲ್ ಎಕ್ಸಾಮ್ ಒಂದೇ ಬರೀತಾ ಇದ್ದಿದ್ದು. ನಮಗೇನಾಗ್ತಾಯಿತ್ತು ಅಂತಂದರೆ ಆ ಎಕ್ಸಾಮ್ ಫೀವರ್, ಈ ಪರೀಕ್ಷೆ ಅಂತ ಜ್ವರ ಬಂದಾಗೆ ಡಲ್ ಆಗಿಬಿಡ್ತಾ ಇದ್ದು. ಬಹುಶಃ ನೀವು ಇಷ್ಟೆಲ್ಲ ಎಕ್ಸಾಮ್ಸ್ಗಳು ಮಾಡೋದ್ರಿಂದಾಗಿ ನಿಮ್ಮ ಸ್ಟೂಡೆಂಟ್ ಏನು ಫೈನಲ್ ಎಕ್ಸಾಮ್ ಬರೆಯೋ ಅಷ್ಟರೊಳಗಡೆ, ಬೋರ್ಡ್ ಎಕ್ಸಾಮ್ ಬರೆಯೋ ಅಷ್ಟರೊಳಗಡೆ ಅವ್ರಿಗೆ ಈ ಭಯ ಅನ್ನೋವಂಥದ್ದೇ ಹೋಗ್ಬಿಟ್ಟಿರುತ್ತೆ ಅನ್ಸುತ್ತೆ. ಅವ್ರಿಗೆ ಎಕ್ಸಾಮ್ ಆದ್ರೆ ಒಂಥರ ಆಟ ಥರ ಆಗ್ತದೆ ಸರ್. ಹಾಂ, ಕರೆಕ್ಟ್. ಆ ಭಯ ಹೇಳೋದಕ್ಕಿಂತನೂ ದಿನ ಬರೀತಾರಲ್ವ ನೀವು. ಇವಾಗ ನಾನು ಆಮೇಲೆ ಡಾಕ್ಯುಮೆಂಟ್ಸ್ ನಿಮ್ಗೆ ತೋರಿಸ್ತೀನಿ ನೋಡಿ. ಇವಾಗ ನಮ್ಮದು ಕ್ಲಾಸ್ ಸ್ಟಾರ್ಟ್ ಆಗಿ 42 ದಿನ ಆಯಿತು. ಸುಮಾರು ಎಷ್ಟು ಟೆಸ್ಟ್ ಕಂಡಕ್ಟ್ ಮಾಡಿರ್ಬೋದು ಸರ್? ಏನೊಂದು 1-2 ಮಾಡಿರ್ತೀವಿ ಅಲ್ವಾ? ನಾವು 22 ಟೆಸ್ಟ್ ಮಾಡಿದ್ದೀವಿ. ಎವ್ರಿ ಆಲ್ಟರ್ನೇಟ್ ಡೇ ಒಂದೊಂದು ಟೆಸ್ಟ್ ಆದಂಗೆ ಆಗಿದೆ. 21 ಟೆಸ್ಟ್. ಮೊನ್ನೆ ಪೇರೆಂಟ್ಸ್ ಮೀಟಿಂಗ್ ಕರೆದು ಡಿಸ್ಪ್ಲೇ ಮಾಡಿದಾಗ ಟೆಸ್ಟ್ ಮಾರ್ಕ್ಸು ಪ್ಲಸ್ ನಂಬರ್ ಆಫ್ ಟೆಸ್ಟ್ಸು, ಅವರಿಗೆ ಆಶ್ಚರ್ಯ. 42 ದಿನದಲ್ಲಿ 21 ಟೆಸ್ಟ್ ಮಾಡಿದ್ದೀರಾ ಸರ್ ನೀವು ಅಂತೇಳಿ. ಸೊ ಇವಾಗ ರಜೆ ಇತ್ತು ಮಕ್ಕಳಿಗೆ. ಸೊ ಟ್ಯೂಷನನ್ನು ನಾವು ರನ್ ಮಾಡಬೇಕಾದ್ರೆ ಬೆಳಗಿನ ಸಂಜೆ ರನ್ ಮಾಡ್ಬೋದು ನೀವು. ಸೊ ಟ್ಯೂಷನನ್ನು, ಯಾಕಂದರೆ ಹೇಗೂ ಕಾಲೇಜಿಗೆ ಹೋಗಲ್ಲ ಅವರು. ಸೊ ಬೆಳಗ್ಗೆ 6 ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ 9 ಗಂಟೆವರೆಗೆ ಕ್ಲಾಸು. 9ರಿಂದ 10 ಬ್ರೇಕ್ ಕೊಟ್ವಿ. 10ರಿಂದ 1 ಗಂಟೆವರೆಗೆ ಕ್ಲಾಸ್ ಮಾಡಿದ್ವಿ. 1 to 2 ಬ್ರೇಕ್ ಕೊಟ್ವಿ. ಅರೌಂಡ್ 2 to 3, ಅರೌಂಡ್ 3 o'clockವರೆಗೆ ಬ್ರೇಕ್ ಇತ್ತು. ಅಲ್ಲಿಂದ ಕರೆಸಿದ್ರೆ ಈವ್ನಿಂಗ್ಗೆ ಅರೌಂಡ್ 7:30, 8 o'clockವರೆಗೂ ಕೂತ್ಕೊಂಡು ಓದಿಸ್ತೀವಿ ಅವ್ರನ್ನ. ಓದಿಸಿ ಟೆಸ್ಟ್ ಬರೆಸಿರೋದು. ಆ್ಯಂಡ್ ನೀವು ಅಂದ್ಕೊಂಡಿರ್ಬೋದು ಇಷ್ಟು ಪದೇ ಪದೇ ಟೆಸ್ಟ್ಗಳು, ಇಷ್ಟೊಂದು ಪಾಠಗಳನ್ನ ಕೊಟ್ಟರೆ ಮಕ್ಕಳು ತೊಗೋತಾರ ಅಂತೇಳಿ. ತೊಗೋತಾರೆ ಸರ್, ಇಷ್ಟಲ್ಲ, ಇದಕ್ಕೂ ಜಾಸ್ತಿ ಕೊಟ್ಟರು ತೊಗೋತಾರೆ. ಬಟ್ ಇಲ್ಲಿ ಏನಾಗಿದೆ ಅಂತಂದರೆ, ಒಂದು ಟೀಚರ್ಸ್ಗಳಿಗೆ ಅಸಂಪ್ಷನ್, ಟೀಚರ್ಸ್ ಆರ್ ಕೋಚಿಂಗ್ ಸೆಂಟರ್ ವಾಟ್ ಎವರ್ ಇಟ್ ಮೇ ಬಿ, ಅಸಂಪ್ಷನ್ಗಳು. ಇಲ್ಲ ಅಷ್ಟೆಲ್ಲ ಕೊಟ್ಟರೆ ಮಕ್ಕಳು ತೊಗೊಳ್ಳಲ್ಲ. ಇಲ್ಲ, ತೊಗೋತಾರೆ, ಕೆಪಾಸಿಟಿ ಇದೆ. ಅದಕ್ಕೂ ಜಾಸ್ತಿ ಕೆಪಾಸಿಟಿ ಇದೆ. ಪ್ರೂವ್ ಮಾಡಿ ತೋರಿಸಿ. ಜಾಸ್ತಿ ಕೆಪಾಸಿಟಿ. ಇವತ್ತು ನಮ್ಮ ಮಾರ್ಕ್ಸ್ ಲಿಸ್ಟ್ ನಿಮ್ಗೆ ಕೊಡ್ತೀನಿ ನೋಡಿ. ಈಗ ಬೇಕಾದ್ರೆ ಡಿಸ್ಪ್ಲೇ ಮಾಡಿ ತೋರಿಸಿ ಅಂದರೂ ತೋರಿಸ್ತೀನಿ, ನಾನು ತೋರಿಸ್ತೀನಿ. 30ಕ್ಕೆ 25 ಮೇಲೆ ತೊಗೊಂಡವರೇ ಅರೌಂಡ್ ಮೋರ್ ದ್ಯಾನ್ 90% ಆಫ್ ದಿ ಸ್ಟೂಡೆಂಟ್. ಮೇ ಬಿ ಒಂದು 5ರಿಂದ 6 ಜನ 25ಕ್ಕಿಂತ ಕಡಿಮೆ ತೊಗೊಂಡಿರ್ಬೋದು. ಅದರ್ವೈಸ್ 30 ಮಾರ್ಕ್ಸ್ಗೆ 25 ಮೇಲೆ ತೊಗೊಳ್ಳೋರೇ ಜಾಸ್ತಿ. ಒಂದು 5-6 ಜನ ಇರ್ತಾರೆ, ಅವ್ರೇನು ಮಾಡೋಕ್ಕೆ ಬರೋದಿಲ್ಲ, ಅವ್ರನ್ನೂ ಮೇಲಕ್ಕೆ ತೊಗೊಂಡು ಹೋಗ್ತೀವಿ. ಬಟ್ ಅದು ಸ್ವಲ್ಪ ಸ್ಲೋ ಲರ್ನರ್, ಸ್ವಲ್ಪ ಟೈಮ್ ಬೇಕಾಗ್ತದೆ. ಅದರ್ವೈಸ್ ಇವಾಗ ನಾನು ಮಾರ್ಕ್ಸ್ ಕಾರ್ಡ್ ಕೊಡ್ತೀನಿ, ಬೇಕಾದ್ರೆ ನೋಡಿ. ನಮ್ಮದು ಪ್ರತಿ ಟೆಸ್ಟು ಮಾರ್ಕ್ಸ್ ಕಾರ್ಡ್ ಡಿಸ್ಪ್ಲೇ ಆಗುತ್ತೆ. ಇದಕ್ಕೂ ಕೊಟ್ಟಿರ್ತೀವಿ, ಪೇರೆಂಟ್ಸಿಗೆ ಹೋಗ್ಬಿಟ್ಟಿರ್ತದೆ, ಅವತ್ತಿಂದ ಅವತ್ತು ಹೋಗ್ಬಿಟ್ಟಿರ್ತದೆ. ಆ್ಯಂಡ್ ಇನ್ನೊಂದು ಮಾಡ್ತೀವಿ ಏನಂತ ಹೇಳಿದ್ರೆ, ಪೇರೆಂಟ್ ಇವಾಗ ಯಾವುದಾದ್ರು ಸ್ಟೂಡೆಂಟ್ ಬರಲಿಲ್ಲ, ಈ ಕೋಚಿಂಗ್ ಸೆಂಟ್ರಲ್ಲಿ ಜನರಲ್ ಏನಾಗುತ್ತೆ ಸರ್, ಫೀಸ್ ಕೊಟ್ಟ ಅಂತಂದ್ರೆ ಮುಗೀತು ಅವನ ಕೆಲಸ. ಅವನಿಗೂ ಇರೋ ಸಂಬಂಧ ಮುಗೀತು. ಅವನು ಬರಲಿ ಬರದೆ ಹೋಗಲಿ ಸಂಬಂಧವೇ ಇಲ್ಲ, ಬಿಕಾಸ್ ಫೀಸ್ ಕೊಟ್ಟಾಗಿದೆ. ಈಗ ಕಾಲೇಜಲ್ಲಾದರೆ ಅಟ್ಲೀಸ್ಟು ಅಟೆಂಡೆನ್ಸ್ ಕಂಪಲ್ಸರಿ 75% ಬರಬೇಕು ನೀನು, ಅಥವಾ TC ಕೊಡಲ್ಲ, ಅಥವಾ ಹಾಲ್ ಟಿಕೆಟ್ ಹೋಲ್ಡ್ ಮಾಡ್ತೀವಿ, ಏನೋ ಒಂದು ಹೇಳ್ತಾರೆ. ಟ್ಯೂಷನ್ಲಿ ಏನು ಹೇಳ್ತಾರೆ ಸರ್, ಕೋಚಿಂಗ್ ಸೆಂಟ್ರಲ್ಲಿ ಏನು ಹೇಳ್ತಾರೆ ಸರ್? ಏನೂ ಹೇಳಲ್ಲ. ಬಂದ ಫೈನ್, ಬರಲಿಲ್ವಾ ಮನೆಗೆ 1-2 ಸರಿ ಫೋನ್ ಮಾಡ್ಬೋದು, ಮೇ ಬಿ ಮ್ಯಾಕ್ಸ್ ಟು ಮ್ಯಾಕ್ಸ್. ಇಲ್ಲ ಅಂತಂದ್ರೆ ಬಿಟ್ಬಿಡ್ತಾರೆ. ಆಯಿತು, ಫೀಸ್ ಬಂದಿದ್ದೆಲ್ಲ ಮುಗೀತು ನಿನ್ನ ಕೆಲಸ ಅಂತ. ನಮ್ದು ಹಂಗಲ್ಲ. ಒಂದು ದಿನ ಅಬ್ಸೆಂಟ್ ಆದರೂ ಕೂಡ ಪ್ರತಿದಿನ ಪೇರೆಂಟ್ಸಿಗೆ ಕಾಲ್ ಮಾಡ್ತೀವಿ. ನೆಕ್ಸ್ಟ್ ಡೇ ಅವನು ಕ್ಲಾಸಿಗೆ ಬರಬೇಕು ಅಂತಾದರೆ ಅಲ್ಲೊಂದು ಪೇರೆಂಟ್ಸ್ ಡೈರಿ ಇದೆ, ಅಬ್ಸೆಂಟೀಸ್ ಡೈರಿ ಅಂತೇಳಿ. ಅಲ್ಲಿ ಪೇರೆಂಟ್ ಬಂದು ಸೈನ್ ಹಾಕಿದ್ರೆ ಒಳಗಡೆ ಬಿಡ್ತೀನಿ, ಇಲ್ಲ ಒಳಗಡೆ ಬಿಡಲ್ಲ. ಓಪನ್ ಆಗಿ ಹೇಳಿರ್ತೀವಿ, ನೀ ಬರ್ತೀಯಾ, ಕಲಿಯಕ್ಕೆ ಬರ್ತೀಯಾ ಬ್ರಿಕ್ಸ್ಗೆ, ಈ ಥರ ಬಾ, ಈ ಥರ ಮೈಂಡ್ ಸೆಟ್ ಇಟ್ಕೊಂಡು ಬಾ.
ಇಲ್ಲ ಬರೋಕ್ಕೆ ಹೋಗಬೇಡ. ಬಿಕಾಸ್ ನೀನು ತೊಗೊಂಡಿರೋ ಫೀಸ್ಗೆ ನ್ಯಾಯ ಒದಗಿಸ್ಬೇಕು, ದ್ರೋಹ ಮಾಡಬಾರ್ದು. ಅದು ನನಗಿಷ್ಟ ಆಗಲ್ಲ. ಯಾವತ್ತೋ ಒಂದಿನ ನಂಗೆ ದೇವ್ರ ದ್ರೋಹ ಮಾಡ್ತಾರೆ. ಇವತ್ತು ಮಕ್ಳಿಗೆ ಮಾಡಿದ್ರೆ ನಾಳೆ ನಮ್ಮ ಮಕ್ಳಿಗೆ ಯಾರೋ ಒಂದು ಮಾಡಿರ್ತಾರೆ, ಅದು ಆಗಬಾರ್ದು. ಅದಕ್ಕೋಸ್ಕರ ಏನು ಮಾಡ್ತೀವಿ ಅಂತಂದರೆ ಮಕ್ಕಳು ಕಡೆಯವರೆಗೂ ಅಷ್ಟೇ ಕಾಳಜಿಯಿಂದನೇ ನೋಡ್ತೀವಿ. ಪೇರೆಂಟ್ಸ್ ಬರಬೇಕು, ಸೈನ್ ಹಾಕಬೇಕು, ಆಮೇಲೆ ನಾವು ಒಳಗಡೆ ಬಿಡೋದು ಅವ್ರನ್ನ. ಈವನ್ ಟೆಸ್ಟ್ ಅಬ್ಸೆಂಟ್ ಆದರೂ ಕೂಡ, ಒಂದೊಂದು ಟೆಸ್ಟ್ ಅಬ್ಸೆಂಟ್ ಆದರು ಅಂತಂದರೆ 3 ಟೈಮ್ಸ್ ಬರೆಯೋದಕ್ಕೆ ಕೊಡ್ತೀವಿ ಅವರಿಗೆ. ಫಸ್ಟು ಅನಿವಾರ್ಯವಾಗಿ ಅಬ್ಸೆಂಟ್ ಆದರೆ, ಆಮೇಲೆ 5 ಟೈಮ್ಸ್ ಬರೆಯೋದಕ್ಕೆ ಕೊಡ್ತೀವಿ. ಬರ್ಕೊಂಡು ಬಂದರೆ ಒಳಗಡೆ ಬಿಡ್ತೀನಿ, ಇಲ್ಲಾಂದ್ರೆ ಇಲ್ಲ. ಆ ಡ್ರೀಮ್ ಇಟ್ಕೊಂಡು, ಆ ಕನಸು ಇಟ್ಕೊಂಡು ಬಂದಿದೆಯಾ ಅಂತ ಅಂದಮೇಲೆ ಅದಕ್ಕೆ ನೀವು ರೆಡಿ ಇರಬೇಕು. ಇಲ್ಲ ಕನಸು ಇಟ್ಕೋಬೇಡ. ಇಫ್ ಯು ವಾಂಟ್ ಟು ಬಿಕಮ್ ಅ ಡಾಕ್ಟರ್, ಯು ಶುಡ್ ಬಿ ವರ್ಕ್ ಲೈಕ್ ಅ ಡಾಕ್ಟರ್. ಕಾಂಪೌಂಡರ್ ಥರ ವರ್ಕ್ ಮಾಡಿಕೊಂಡು ಡಾಕ್ಟರ್ ಆಗಬೇಕು ಅಂದ್ರೆ ಆಗ್ತದ? ಕರೆಕ್ಟ್ ಇಲ್ಲ. ಸೊ ಡಾಕ್ಟರ್ ಆಗಬೇಕಂದ್ರೆ ಆ ಥರ ವರ್ಕ್ ಮಾಡಬೇಕು. ಅದಕ್ಕೆ ರೆಡಿ ಇದ್ದರೆ ಬಾ, ಇಲ್ಲಾಂದ್ರೆ ಬರಬೇಡ. ಸಾಕಷ್ಟು ಕೋಚಿಂಗ್ ಇದ್ದಾವೆ, ಆ ಕಡೆ ಈ ಕಡೆ ಹೋಗಿ, ಪರವಾಗಿಲ್ಲ. ನನ್ನಲ್ಲಿ ಬರ್ತೀಯ ಅಂತಂದರೆ ನನ್ನ ಡ್ರೀಮ್ ಅದು. ಪ್ರತಿ ವರ್ಷ ನಾವು ಇಡೀ ವರ್ಷದಲ್ಲಿ ಕಾಣದೇ ಇರೋ ಕನಸು ರಿಸಲ್ಟ್ ದಿನ ಕಾಣ್ತಾ ಇರ್ತೀವಿ. ಎಲ್ರಿಗೂ ದೀಪಾವಳಿ ಹಬ್ಬ, ಗಣೇಶ ಹಬ್ಬ. ನನಗೆ ಅದಲ್ಲ, ಮಕ್ಕಳು ರಿಸಲ್ಟ್ ಬರೋ ದಿನ ಹಬ್ಬ. ನಾವು ಒಂದು ಸರಿ KR ರೋಡಲ್ಲಿ ಹಂಗೆ ರೋಡೆಲ್ಲ ಫುಲ್ ಬ್ಲಾಕ್ ಆಗಿಬಿಟ್ಟಿತ್ತು, ಪಟಾಕಿ ರೋಡಲ್ಲಿ ರಿಸಲ್ಟ್ ಅಷ್ಟು ಚೆನ್ನಾಗಿ ಬಂತು ಅಂತೇಳಿ ಪಟಾಕಿ ಹೊಡೆದಿದ್ದು. ಪ್ರತಿ ವರ್ಷ ನನಗೆ ಹಬ್ಬ ಅಂದರೆ ಅವ್ರ ರಿಸಲ್ಟು, ಅದೇ ದೊಡ್ಡ ಹಬ್ಬ ನನಗೆ. ಸೊ ಆ ಡ್ರೀಮ್ ಇಟ್ಕೊಂಡು ಕಲಿಸುವಾಗ ನೀವು ಮನಿ ಮ್ಯಾಟ್ರ್ ಆಗಲ್ಲ. ನನ್ನ ಮಕ್ಕಳು ಬಂದಿದ್ದಾರೆ, ಓದಿದ್ದಾರೆ, ಅವ್ರಿಗೆ ಓದಿಸ್ಬೇಕು, ಈ ಸ್ಕೋರ್ ಬರುತ್ತೆ. 1 ವರ್ಷ 2 ವರ್ಷದ ನನ್ನ ಎಫರ್ಟ್, ಅದನ್ನು ನಾನು ಒಂದು ದಿನದಲ್ಲಿ ಒಂದು ರಿಸಲ್ಟಲ್ಲಿ ನೋಡ್ತೀನಿ. ಆ ಖುಷಿನೇ ಬೇರೆ, ಖುಷಿ ಬೇರೆ, ಅದು ಹೇಳೋಕ್ಕಾಗಲ್ಲ. ಆ್ಯಕ್ಚುಲಿ ಒಂದು ಮಾತಿದೆ, ಒಬ್ಬ ನಿಜವಾದಂಥ ಕ್ರಿಕೆಟ್ ಆಟಗಾರನಿರುವಂಥ ಸ್ಕಿಲ್ಗಳನ್ನ ನಾವು ತಿಳ್ಕೊಬೇಕು ಅಂದರೆ ಈ T20 ಅಥವಾ 1 ಡೇ ಮ್ಯಾಚ್ ಅಲ್ಲ, ಅವನ ಕೈಲಿ ಟೆಸ್ಟ್ ಕ್ರಿಕೆಟನ್ನು ಆಡಿಸ್ಬೇಕು. ಆವಾಗಲೇ ಅವನ ತಾಳ್ಮೆ ಸಾಮರ್ಥ್ಯ ಗೊತ್ತಾಗೋದು ಅಂತ. ಅದೇ ರೀತಿಯಾಗಿ ಬ್ರಿಕ್ಸ್ ಅಕಾಡೆಮಿಲೂ ಕೂಡ ಅಷ್ಟೇ, ಮಕ್ಕಳಿಗೆ ಆದಷ್ಟು ಎಷ್ಟು ಪಾಠಗಳನ್ನು ಮಾಡ್ತಾರಲ್ಲ, ಒಂದು ಚಾಪ್ಟರ್ ಮಾಡಿ ಅದಕ್ಕೊಂದೆರಡು ಟೆಸ್ಟನ್ನು ಕೊಟ್ಟು ಅವ್ನು ಎಷ್ಟು ಮಟ್ಟಿಗೆ ಅವ್ನು ಅರ್ಥ ಮಾಡ್ಕೊಂಡಿದ್ದಾನೆ, ಎಷ್ಟು ಮಟ್ಟಿಗೆ ಆ ಪಠ್ಯ ಅವನ ತಲೆಗೆ ಹೋಗಿದೆ, ಅದೆಲ್ಲ ಟೆಸ್ಟ್ ಮೂಲಕ ರಿಸಲ್ಟ್ ಮೂಲಕ ಗೊತ್ತಾದ ಮೇಲೇ ಸೆಕೆಂಡ್ ಚಾಪ್ಟರ್ಗೆ ಅವ್ರು ಹೋಗುವಂಥದ್ದು. ಇವರ ಸಕ್ಸಸ್ಗೆ ಇದು ಒಂದು ಪ್ರಮುಖ ಕಾರಣ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಒಂದು ಸರ್, ಇನ್ನು ಹೇಗೆ ಓದಿಸ್ತೀರಾ ಅಂತೇಳಿ ಸರ್. ಈಗ ನಮಗೆ ಕೋಚಿಂಗ್ ಸೆಂಟರ್ಗಳಂತಂದರೆ 2 ಅವರ್ 3 ಅವರ್ ಓದಿಸ್ಬಿಟ್ರೆ ಕಳಿಸ್ತಾರೆ, ಒಂದು ಟ್ಯೂಷನ್ ಮಾಡ್ತಾರೆ, ಅದೇನೋ ಸ್ವಲ್ಪ ವರ್ಕ್ ಏನಾರು ಕೊಡ್ತಾರೆ, ಮುಗಿಸ್ಕೊಂಬನ್ನಿ ಅಂತ ಹೇಳ್ತಾರೆ. ಬಟ್ ನಿಮ್ಮಲ್ಲಿ ನಾನು ಕೇಳಿದ್ದೀನಿ, ಬೆಳಗ್ಗೆ 6 ಗಂಟೆಯಿಂದ ನೈಟ್ 9 ಗಂಟೆವರೆಗೇನೋ ಇರುತ್ತೆ ಅಂತ ಅವ್ನ ಪೇರೆಂಟ್ಸ್ ಹತ್ರ ನಾನು ಮಾತಾಡ್ತಾ ಇದ್ದಾಗ ಹೇಳಿದ್ರು. ಹೇಗೆ ಸರ್ ಆ ಪ್ಯಾಟ್ರನ್ ಹೇಗಿರುತ್ತೆ ನಿಮ್ಮಲ್ಲಿ ಅಂತೇಳಿ? ಸರ್, ಒಂದು ಇದು ಕಾರಣ ಏನು ಅಂತ ಕೇಳಿದ್ರೆ, ನಮ್ಮ ಲೈಫಲ್ಲಿ ನಾವು ಅನುಭವಿಸಿದ ಕಷ್ಟಗಳು. ನಾವು ಓದಬೇಕಾದ್ರೆ ಕೋಚಿಂಗ್ ಕೊಡ್ಸೋದಕ್ಕೆ ಆಗಲಿಲ್ಲ ಬಿಡಿ, ಅದು ಪ್ರಶ್ನೆ ಬೇಡ, ಅದು ಬಿಡಿ, ಅದು ಮುಗಿದೋದ ಕಥೆಗಳು. ಈವನ್ ಕಾಲೇಜ್ಗಳಲ್ಲೂ ಆದರೂ ಕೂಡ ಕೂತ್ಕೊಂಡು ಓದಿಸಿ, ಹೀಗೆ ಓದಬೇಕು, ಎಕ್ಸಾಮಿಗೆ ಹೀಗೆ ಓದಬೇಕು, ಇಷ್ಟಿಷ್ಟೇ ಓದಬೇಕು ಅಂಥೇಳಿ ಯಾರೂ ನಮ್ಮಲ್ಲಿ ಟ್ರೈ ಮಾಡಲೇ ಇಲ್ಲ. ನಾವು ಕನ್ನಡ ಮೀಡಿಯಮ್ ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ದವರು. ಗೌರ್ಮೆಂಟ್ ಸ್ಕೂಲಲ್ಲಿ ಓದಿ, ಕನ್ನಡ ಮೀಡಿಯಮ್ ಓದಿ, ಈ ಸೈನ್ಸ್ ತೊಗೊಂಡು ಪಾಸ್ ಆಗೋದು ಹೇಗೆ ಅಂತ ಚಿಂತೆ ಬಿದ್ದುಬಿಟ್ವಿ ನಾವು ಸೆಕೆಂಡ್ PU ದಲ್ಲಿ. ಹೌ ಟು ಪಾಸ್? 10th 89% ಅವರು, ಸೆಕೆಂಡ್ PU ದಲ್ಲಿ 35% ತೊಗೊಳೋದು ಹೇಗೆ ಅಂತೇಳಿ ಅಷ್ಟು ಕಷ್ಟ ಆಯಿತು ಸೈನ್ಸು ಅಂದರೆ. ಆ ಕಷ್ಟ ಮಕ್ಕಳಿಗೆ ಆಗಬಾರ್ದು ಅಂತೇಳಿ ಅದಕ್ಕೆ ನಾವೇನು ಪ್ಲ್ಯಾನ್ ಮಾಡಿದ್ವಿ ಅಂತಂದರೆ, ಈ ಬೆಳಗ್ಗೆಯಿಂದ ಸಂಜೆಗೆ ಯಾಕೆ ಕರೆಸ್ತೀವಿ, ಮೊದಲನೇದು ಟ್ಯೂಷನ್ ಇಲ್ಲ ಅಥವಾ ಕಾಲೇಜ್ ಇಲ್ಲ, ವಾಟ್ ಎವರ್ ಇಟ್ ಮೇ, ಕೋಚಿಂಗ್ ಇಲ್ಲ ಅಂತಂದರೆ ಅವನು ಎದ್ದೇಳೋದೇ 9 ಗಂಟೆಗೆ, ಮೇ ಬಿ 10 ಗಂಟೆಗೆ ಎದ್ರು. ಬೆಳಗ್ಗೆ 5:30ಗೆಲ್ಲ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ನನ್ನ ಉದ್ದೇಶ ಏನು ಅಂತ ಕೇಳಿದ್ರೆ, ಅವರು ಬೆಳಗ್ಗೆ 5:30ಗೆ ಎದ್ದೇಳಬೇಕು. ಅದು ಫಸ್ಟು. ಓದೋದು ಆಮೇಲೆ, ಮೊದಲು ಅವನು ಎದ್ದೇಳೋದು ಕಲಿಬೇಕು. ಸೊ ಕಂಫರ್ಟೇಬಲ್ ಝೋನಿಂದ ನೀವು ಆಚೆ ಬಂದಿಲ್ಲ ಅಂತಂದರೆ ಆಸೆಗಳು ಇಟ್ಕೊಳ್ಬಾರ್ದು ಅಂತ ನಾನು ಅವಾಗಲೂ ನಿಮಗೆ ಹೇಳಿದೆ. ಕನಸುಗಳು ಇಟ್ಕೊಂಡಿದ್ರಾ, ನಾ ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು ಹೇಳಿ, ಫಸ್ಟ್ ಕಮ್ ಔಟ್ ಫ್ರಮ್ ದಿ ಕಂಫರ್ಟೇಬಲ್ ಝೋನ್. ನಾನು ಮಲಗಬೇಕು, ಮಲಗೇ ಇರಿ. ಅದು ಯಾವುದೋ ಒಂದು ಇದರಲ್ಲಿ ಹೇಳ್ತಾರೆ ಸ್ಟೋರಿಯಲ್ಲಿ, ನನಗೆ ತುಂಬ ದುಡ್ಡು ಬೇಕು, ಕೋಟಿ ದುಡ್ಡು ಬೇಕು, AC ರೂಮ್ ಬೇಕು, ಬಟ್ ನಾನು ಕೆಲಸ ಮಾಡೋದಕ್ಕೆ ರೆಡಿ ಇಲ್ಲ, ಕಷ್ಟಪಡೋದಕ್ಕೆ ರೆಡಿ ಇಲ್ಲ ಅಂದರೆ ಇಟ್ ಈಸ್ ಬೆಟರ್ ಟು ಬಿಕಮ್ ಆ ATM ಸೆಂಟರ್ ಗಾರ್ಡ್ ಇರ್ತಾರಲ್ಲ, ಸೆಕ್ಯೂರಿಟಿ ಇರ್ತಾರಲ್ಲ, ಅದಾಗ್ಬಿಡಿ ನೀವು ಅಂತೇಳಿ. ATM ಬಾಕ್ಸ್ ತುಂಬ ದುಡ್ಡು ಇರ್ತದೆ, AC ರೂಮ್ ಇರ್ತದೆ ಅಲ್ವಾ? ಅದು ಬೇಡ ನನಗೆ. ನಾನು ಡಾಕ್ಟರ್ ಆಗಬೇಕು, ನಾನು ಇಂಜಿನಿಯರ್ ಆಗಬೇಕು, ನಾನು IAS ಆಗಬೇಕು, IPS ಆಗಬೇಕು, ಏನೋ ಆಗಬೇಕು ಅನ್ನೋಂಗಿದ್ರೆ ನೀವು ಕಂಫರ್ಟೇಬಲ್ ಝೋನಿಂದ ಆಚೆ ಬಾ. ಕನಸಿದೆ ತಾನೆ, ಕನಸು ಕಾಣ್ತಾ ಇದೆಯಾ ತಾನೆ, ಆ ಕನಸಿಗೆ ತಕ್ಕಂತೆ ವರ್ಕ್ ಮಾಡು. ಸೊ ಈ ಉದ್ದೇಶದಿಂದ ನಾವೇನು ಮಾಡಿದ್ವಿ ಅಂತಂದರೆ, ಬೆಳಗ್ಗೆ 6 ಗಂಟೆಗೆ ಇಲ್ಲಿ ಇರಬೇಕು. ಸೊ ಅಂದರೆ ಅವನು 5:30ಗೆ ಎದ್ದಿರಬೇಕು. ಅದು ಫಸ್ಟು. ಬೆಳಗ್ಗೆ ಎದ್ದೇಳೋದೇನು ಅಂತ ಅಲ್ಲಿಂದ ಕಲಿಸ್ತಾ ಇದ್ದೀನಿ ಮಕ್ಕಳಿಗೆ ನಾನು. 6 ಗಂಟೆಗೆ ಇಲ್ಲಿರಬೇಕು. ಇದ್ದ ಮೇಲೆ ಇಲ್ಲಿಂದ 6 ಗಂಟೆಯಿಂದ 9 ಗಂಟೆವರೆಗೆ ಪಾಠ ನಡೀತದೆ. ಮಧ್ಯದಲ್ಲಿ ಒಂದು 10 ನಿಮಿಷ 15 ನಿಮಿಷ ಬ್ರೇಕ್ ಕೊಟ್ಕೊಂಡು ಪಾಠ ಮಾಡ್ತೀವಿ.
ಸೊ ಅಲ್ಲಿಂದ ಮತ್ತೆ 10 ಗಂಟೆಯಿಂದ 1 ಗಂಟೆ, 1 ಗಂಟೆಯಿಂದ 2 ಗಂಟೆ ಬ್ರೇಕು, ಆ ಥರ ಕಂಟಿನ್ಯೂಸ್ ಮಾಡ್ತಾ ಹೋದಾಗ ಎಲ್ಲೋ ಒಂದು ಕಡೆ ಮಕ್ಕಳಿಗೆ ನೀವು ಹೇಳ್ದಂಗೆ ಆಟ ಆಡೋ ಮಕ್ಕಳು ಇಡೀ ದಿನ ಈ ಥರ ಕೂತ್ಕೊಂಡ್ರೆ ಜೈಲ್ ಅನ್ಸಲ್ವಾ ಸರ್? ಆಬ್ವಿಯಸ್ಲಿ ಯಾರಿಗಾದರೂ ಆ ಕ್ವಶನ್ ಬಂದೇ ಬರ್ತದೆ. ಆಬ್ವಿಯಸ್ಲಿ ಒಂದು ಅವರಿಗೆ ಡ್ರೀಮ್ ಕಟ್ಟಿಕೊಟ್ಟಿರ್ತೀನಿ ನಾನು. ಸೊ ಅವ್ರು ಆ ಡ್ರೀಮಲ್ಲೇ ಇರ್ತಾರೆ. ಐ ವಾಂಟ್ ಟು ಅಚೀವ್ ಸಮಥಿಂಗ್ ಇನ್ ಮೈ ಲೈಫ್. ಅದನ್ನು ಫಸ್ಟ್ ದಿನದಿಂದನೇ ಕಟ್ಕೊಡ್ತೀನಿ ನಾನು. ಅವನು ಬಂದಾಗ ಹೇಗಿರ್ತಾನೋ ನನಗೆ ಬೇಡ, ಅವನು ಯಾವ ಬ್ಯಾಕ್ಗ್ರೌಂಡಿಂದ ಬಂದ ಹೇಳೋದು ಬೇಡ. ಇಲ್ಲಿಗೆ ಬಂದ ಮೇಲೆ ಅವನು ಕನಸು ಕಾಣೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆ ಕನಸು ಅವನಿಗೆ ನಿದ್ರೆ ಮಾಡೋದಕ್ಕೆ ಬಿಡೋದಿಲ್ಲ. ಅವ್ನು ಬೆಳಗ್ಗೆ ಎಬ್ಸ್ಕೊಂಡು ಇಲ್ಲಿ ಬರ್ತದೆ, ಕರ್ಸ್ಕೊಂಡು ಬಂದೇ ಬರ್ತದೆ ಮೊದಲನೇ. ಎರಡನೇದು ಅವರಿಗೆ ಈ ಸ್ವಲ್ಪ ನಮಗೆ ಟೈಮ್ ಸಿಕ್ತು ಅಥವಾ ರಜಾ ಸಿಕ್ತು ಅಂತಂದಾಗೆಲ್ಲ ಗ್ರೌಂಡಿಗೆ ಕರ್ಕೊಂಡೋಗಿ ಆಟ ಆಡಿಸ್ತೀವಿ. 1 ಅವರ್ 2 ಅವರ್ ಆಟ ಆಡ್ಸ್ಕೊಂಡ್ಬರ್ತೀವಿ. ಗ್ರೌಂಡಿಗೆ ಕರ್ಕೊಂಡೋಗಿ ಆಟ ಆಡ್ಸ್ಕೊಂಡ್ಬರ್ತೀವಿ. ಆಟ ಆಡಿ ಚೆನ್ನಾಗಿ ಆಟ ಆಡಿ. ಅದು ಹೇಗೆ, ಎಲ್ಲ ಮಕ್ಕಳು ಗ್ರೌಂಡಿಗೆ ಬರಬೇಕಷ್ಟೇ. ಇಲ್ಲ ನಾನು ಇಲ್ಲೇ ಕುತ್ಕೋತೀನಿ ಸರ್, ನಾನು ಸುತ್ತಾಡ್ತೀನಿ ಸರ್. ನಮ್ಮ ಟೀಚರ್ಸ್ ಹೋಗಿ ನಿಂತ್ಕೊಂಡಿರ್ತೀವಿ ಗ್ರೌಂಡಲ್ಲಿ. ಆ್ಯಕ್ಚುಲಿ ನಾನು ಮಕ್ಕಳ ಜೊತೆ ಆಟ ಆಡ್ತಿರ್ತೀನಿ. ನಿಮ್ಮದು ವಿಡಿಯೋಲ್ಲ ನೋಡಿ ಗೊತ್ತಾಗ್ತದೆ. ಆಟ ಆಡ್ತಿರ್ತೀನಿ. ಸೊ ಎಲ್ಲ ಟೀಚರು ಸುತ್ತಾ ಇರ್ತಾರೆ. ಅವ್ರನ್ನ ಆಟ ಆಡಿಸ್ಕೊಂಡು ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ಹಾಕ್ಕೊಂಡು ಕರ್ಕೊಬರ್ತೀವಿ. ಆ್ಯಂಡ್ ಇಯರ್ಲಿ ಟ್ರಿಪ್ ಕರ್ಕೊಂಡು ಹೋಗ್ತೀವಿ. 3 ಡೇ ಟ್ರಿಪ್ ಕರ್ಕೊಂಡು ಹೋಗ್ತೀವಿ, 1 ಡೇ ಟ್ರಿಪ್ ಕರ್ಕೊಂಡು ಹೋಗ್ತೀವಿ. ಸೊ ಇಲ್ಲಿ ಡಾನ್ಸ್ ಪ್ರೋಗ್ರಾಮ್ಗಳು, ಅದು ಇದು ಟ್ಯಾಲೆಂಟ್ ಡೇ ಅಂತ ಮಾಡ್ತೀವಿ. ಸೋ ಮೆನಿ ಕಲ್ಚರಲ್ ಆ್ಯಕ್ಟಿವಿಟೀಸ್ ವಿಲ್ ಕಂಡಕ್ಟ್. ಆ್ಯಂಡ್ ಜನರಲಿ ಮಂತ್ಲಿ ಒನ್ಸ್ ಆದರೂ ಸ್ಯಾಟರ್ಡೆ ಇನ್ಸ್ಪಿರೇಷನ್ ಮಾಡೋಂಥ ವ್ಯಕ್ತಿಗಳನ್ನ ಕರೆಸಿ ಅವ್ರಿಗೆ ಇನ್ಸ್ಪಿರೇಷನ್ ಮೋಟಿವೇಶನ್ ಮಾಡಿಸ್ತೀವಿ. ಸೊ ಎಲ್ಲದೂ ಮಾಡಿಸ್ತೀವಿ. ಅವ್ರನ್ನ ಸುಮ್ಮನೆ ಒಂದು ಕೋಡಲ್ಲಿ ಕೂಡಾಕು ಓದು. ಮಕ್ಕಳ ಜೀವನ, ಸ್ಟೂಡೆಂಟ್ ಜೀವನ, ದೇ ಹ್ಯಾವ್ ಟು ಎಂಜಾಯ್. ಲೆಟ್ ದೆಮ್ ಎಂಜಾಯ್. ಬಟ್ ಎಂಜಾಯ್ ಮಾಡುವಾಗ ನಾನು ಸ್ಟೂಡೆಂಟಾಗಿ ಏನು ಎಂಜಾಯ್ಮೆಂಟ್ ಮಾಡಬೇಕು, ಏನು ಮಾಡಬಾರ್ದು ಅದು ಅವ್ರಿಗೆ ಗೊತ್ತಿರಬೇಕು. ಸರ್ ನಾನು ಎಂಜಾಯ್ಮೆಂಟು ಈ ಥರ ಎಂಜಾಯ್ಮೆಂಟ್ ಮಾಡ್ತೀನಿ, ಅದಕ್ಕೆ ನಾನು ಅವಕಾಶ ಕೊಡಲ್ಲ. ಆಟ ಆಡ್ತೀಯಾ ಆಡು. ಇವತ್ತೊಂದಿನ ಬೇಕಾದ್ರೆ ಕ್ಲಾಸೇ ಕ್ಯಾನ್ಸಲ್ ಮಾಡಿ ಗ್ರೌಂಡಿಗೆ ಕರ್ಕೊಂಡು ಹೋಗ್ತೀನಿ. ಆಟ ಆಡು. ಟ್ರಿಪ್ಪಿಗೆ ಬರ್ತೀಯಾ ಬಾ, ಆಟ ಆಡೋ ಪ್ಲೇಸಿಗೆ ಜನರಲಿ ಕರ್ಕೊಂಡು ಹೋಗ್ತೀನಿ ನಾವು. ಆಟ ಆಡಿಸ್ತೀನಿ, ಎಲ್ಲದೂ ಮಾಡಿಸ್ತೀನಿ. ಎಂಜಾಯ್ ಮಾಡು, ರಿಲ್ಯಾಕ್ಸ್ ಆಗು, ನೋ ಪ್ರಾಬ್ಲಮ್. ಬಟ್ ಬೇರೆ ಬೇರೆ ಆಟಗಳು ಆಡಬೇಡ. ಅದು ಈ ಏಜ್ ಅಲ್ಲ. ನೀನು ಸಂಪಾದನೆ ಮಾಡು, ದುಡಿ, ಲಕ್ಷಾಂತರ ರೂಪಾಯಿ ದುಡಿ, ಆಮೇಲೆ ನೀನು ಎಂಜಾಯ್ ಮಾಡ್ಕೊ. ನಿಮ್ಮ ಅಪ್ಪನ ದುಡ್ಡಲ್ಲಿ ಎಂಜಾಯ್ ಮಾಡಬೇಡ. ಅವ್ರು ಕಷ್ಟಪಟ್ಟು ಕೊಟ್ಟಿರೋದು ನಿನ್ನ ಎಜುಕೇಷನ್ಗೋಸ್ಕರ ಕೊಡ್ತಾ ಇರೋದು. ಅವ್ರದ್ದು ಆ ದುಡ್ಡಲ್ಲಿ ಒಂದೊಂದು ಹನಿ ಇದೆ, ಬೆವರಿನ ಹನಿ ಇದೆ. ಅದರಲ್ಲಿ ತೊಗೊಂಡು ನೀನು ಎಂಜಾಯ್ ಮಾಡಬೇಡ. ಅದು ನಾನು ಸಹಿಸೋದಿಲ್ಲ. ನೀನು ದುಡಿತೀಯಾ ದುಡ್ಕೋ, ಎಷ್ಟು ದುಡಿತೀಯಾ ದುಡಿ. ಅದಕ್ಕೆ ಏನೋ ಹೇಳ್ತಾರೆ ಮೊದಲಿಂದ, ನಾನು ತುಂಬ ಸರಿ ಮಕ್ಕಳಿಗೆ ಹೇಳ್ತಾ ಇರ್ತೀನಿ. ಹಿಂದಿನ ಕಾಲದಲ್ಲಿ ರಾಜರು ತನ್ನ ರಾಜ್ಯದೆಲ್ಲ ಮುಗಿಸಿ ರಿಟೈರ್ಮೆಂಟ್ ತೊಗೊಳ್ಳೋ ಟೈಮ್ ಬರ್ತದೆ. ಆವಾಗ ಒಂದು ಕುದುರೆ ಕೊಡ್ತಿದ್ರಂತೆ, ಕತ್ತಿ ಕೊಡ್ತಾಯಿದ್ದಂತೆ. ಕುದುರೆ ಕೊಟ್ಟಿದ್ದೀನಿ, ನಿನಗೆ ಕತ್ತಿ ಕೊಟ್ಟಿದ್ದೀನಿ, ನಿನಗೆ ಸಾಮರ್ಥ್ಯ ಇದ್ದರೆ ನಿನಗೇನು ಬೇಕು ಗಳಿಸ್ಕೊ, ರಾಜ್ಯನ ಗಳಿಸ್ಕೊ ಅಂತೇಳಿ. ನಾನು ಕುದುರೆ ಕೊಡೋಕ್ಕಾಗಲಿಲ್ಲ, ವಿದ್ಯೆ ಕೊಟ್ಟಿದ್ದೀನಿ. ಕತ್ತಿ ಕೊಡೋಕ್ಕಾಗಲಿಲ್ಲ, ಪೆನ್ ಕೊಟ್ಟಿದ್ದೀನಿ. ನೀನು ಏನು ಬೇಕು ಗಳಿಸ್ಕೊ. ಅದನ್ನು ಬಿಟ್ಟುಕೊಂಡು ಅಪ್ಪ ನನಗೆ ಏನು ಬೈಕ್ ಕೊಡಿಸಿದ್ರೆ ನಾನು ಕಾಲೇಜಿಗೆ ಹೋಗ್ತೀನಿ, ನಾನು ಕಾರ್ ಕೊಡಿಸಿದ್ರೆ ಕಾಲೇಜಿಗೆ ಹೋಗ್ತೀನಿ, ಅದೇ ಯಾಕೆ? ನಿನಗೆ ಬೇಕು ತಾನೆ, ಗಳಿಸ್ಕೊ. ಇದೇ ಪಾಠ ಮೊದಲಿಂದ ಕಡೆವರೆಗೂ ನನ್ನ ಮಕ್ಕಳಿಗೆ ಹೇಳ್ತೀನಿ. ನಿನಗೆ ಬೇಕಾಗಿ ನೀನು ಗಳಿಸು. ದರ್ ಆರ್ ಸೋ ಮೆನಿ ವೇಸ್ ಟು ಅರ್ನ್ ಮನಿ, ಅದು ನಿಮಗೂ ಗೊತ್ತಿದೆ. ಆದರೆ ದ ಬೆಸ್ಟ್ ವೇ ಆಫ್ ಅರ್ನಿಂಗ್ ಮನಿ ಈಸ್ ಥ್ರೂ ಎಜುಕೇಷನ್. ಒಳ್ಳೆಯ ಮನುಷ್ಯ ಆಗು, ಸಮಾಜದಲ್ಲಿ ಒಂದು ಒಳ್ಳೆಯ ಹೆಸರೇ ಬರ್ತದೆ, ದುಡ್ಡು ಬರ್ತದೆ, ಕಳಿಸು. ಆ ಪಾಠನ ಹೇಳ್ಕೊಡ್ತೀವಿ. ಆವಾಗ ಏನಾಗುತ್ತೆ ಅಂದರೆ ಅವ್ರಿಗೆ ಬೋರು ಆಗಲ್ಲ, ಇದೊಂಥರ ಜೈಲು ಅಂತ ಅನಿಸಲ್ಲ. ದೇ ವಿಲ್ ಎಂಜಾಯ್, ದೇ ಸ್ಟಾರ್ಟ್ ಟು ಎಂಜಾಯ್. ಕರೆಕ್ಟ್ ಸರ್. ಈ ಮೆಟೀರಿಯಲ್ಸ್ ಎಲ್ಲ, ಯಾಕಂದರೆ ಈಗ ನೋಟ್ಸ್ ಇವೆಲ್ಲ ಇರ್ತವೆ. ಈಗ ನಾವೆಲ್ಲ ಮೇಲ್ ಮಾಡಿಬಿಡ್ತಾರೆ, ಅಥವಾ ವಾಟ್ಸಪ್ಗೆ ಕಳಿಸ್ಬಿಡ್ತಾರೆ, ಅಥವಾ ಡಾಕ್ಯುಮೆಂಟ್ ಕಳಿಸ್ಬಿಡ್ತಾರೆ, ಅಥವಾ ವರ್ಡಲ್ಲಿ ಕಳಿಸ್ಬಿಡ್ತಾರೆ, ಓದ್ಕೊಳ್ಳಿ ಅಂತ ಹೇಳ್ಬಿಟ್ಟು. ನಿಮ್ಮಲ್ಲಿ ಕಂಪ್ಲೀಟಾಗಿ ನೀವು ಮೊಬೈಲ್ನೇ ತುಂಬ ಸ್ಟ್ರಿಕ್ಟಾಗಿ ಅವಾಯ್ಡ್ ಮಾಡೋಕ್ಕೆ ಹೇಳ್ತೀರಾ. ಮತ್ತು ನೋಟ್ಸ್ ಎಲ್ಲ ಹೇಗೆ ಪ್ರೊವೈಡ್ ಮಾಡ್ತೀರಾ? ಮಕ್ಕಳು ಹೇಗೆ ಓದ್ಕೊತಾರೆ? ಸೊ ಇಲ್ಲಿ ಬಂದಾಗ ಈ ಕೆಲವೊಂದು ಸಾರಿ ಮಕ್ಕಳು ಬಸ್ಸಲ್ಲಿ ಬರ್ತಾರೆ ಅಥವಾ ಗಾಡಿಯಲ್ಲಿ ಬರ್ತಾರೆ, XYZ ಸಮ್ ಟ್ರಾನ್ಸ್ಪೋರ್ಟೇಷನ್ ಬಂದಾಗ ಪೇರೆಂಟ್ಸಿಗೆ ಭಯ ಇರ್ತದೆ. ನನ್ನ ಮಗ ರೀಚ್ ಆದ್ನೋ ಇಲ್ಲೋ, ಎಷ್ಟು ಗಂಟೆ ಕ್ಲಾಸ್ ಬಿಟ್ಟರೋ ಏನೋ, ಟ್ಯೂಷನ್ನಿಗೆ ಹೋದ್ನೋ ಇಲ್ಲ, ಈ ಥರ ಭಯ ಇರ್ತದೆ. ಹಾಗಾಗಿ ಮಕ್ಕಳಿಗೆ ಮೊಬೈಲ್ ತರೋದಕ್ಕೆ ಅವಕಾಶವಿದೆ. ಆದರೆ ಟೇಬಲ್ ಮೇಲಿಟ್ಟು ಈ ಕಡೆ ಬರಬೇಕು, ಕ್ಲಾಸ್ ರೂಮ್ ಒಳಗಡೆ ಅವಕಾಶ ಇಲ್ಲ. ಆ್ಯಂಡ್ ಮನೆಗೆ ಹೋಗಬೇಕಾದ್ರೆ ಮೊಬೈಲ್ ತೊಗೊಂಡು ಹೋಗಬೇಕು, ಮಧ್ಯದಲ್ಲಿ ತೊಗೊಳಂಗಿಲ್ಲ, ಅವಕಾಶ ಇಲ್ಲ. ಅಂದರೆ ಮೊಬೈಲ್ ಯೂಸೇಜನ್ನು, ಮೊಬೈಲಿಗೆ ಅಡಿಕ್ಟ್ ಆಗಿರೋದನ್ನು ಅವ್ರನ್ನ ಬಿಡಿಸ್ಬೇಕು. ಅದು ನನ್ನ ಮೊದಲನೇ ಆದ್ಯತೆ. ಬಿಡಿಸಿದ್ದೀವಿ ಕೂಡ. 99% ವಿ ಸಕ್ಸೆಡ್. ಮೇ ಬಿ 1% ಎಲ್ಲೋ ಫೇಲ್ಯೂರ್ ಆಗಿರ್ಬೋದು, ಬಿಟ್ಟರೆ ವಿ ಸಕ್ಸೆಡ್ 99%. ಆ್ಯಂಡ್ ನಮ್ಮ ನೋಟ್ಸ್ ಎಲ್ಲ ಬಂದಾಗ ಪ್ರತಿಯೊಂದು ಕೂಡ ನೋಟ್ಬುಕ್ಕನ್ನೇ ನಾವು ಬ್ರಿಕ್ಸ್ಡ್ ನಮ್ಮದೇ ಓನ್ ಮಟೀರಿಯಲನ್ನೇ ಅವ್ರಿಗೆ ಕೊಡ್ತೀವಿ. ಎಲ್ಲೂ ಕೂಡ ಇವತ್ತಿನವರೆಗೂ ಟೇಕ್ ಪ್ರಿಂಟೌಟ್ ಅಂಥೇಳಿ ಒಂದು ಮೆಸೇಜು ಅವ್ರ ಹತ್ರ ಹೋಗಲಿಲ್ಲ.
ವಾಟ್ಸಪ್ಪಲ್ಲಿ ಹೋಗೋದು PDF ಕಳಿಸೋದು, ನೀವು ಪ್ರಿಂಟೌಟ್ ತೊಗೊಳ್ಳಿ ಅಂತ ಹೇಳೋದು, ಅಥವಾ ಪ್ರಿಂಟೌಟ್ ಇದು ವಿಡಿಯೋ ನೋಡ್ಕೊಳ್ಳಿ ಅಂತ ಹೇಳೋದು, ನೋಟ್ಸ್ ಇದರಿಂದ ಕಾಪಿ ಮಾಡ್ಕೊಳ್ಳಿ ಅಂತ ಹೇಳೋದು. ನೋ, ನೆವರ್. ನಮ್ಮ ನೋಟ್ಸು ಆಮೇಲೆ ನಿಮ್ಗೆ ತೋರಿಸ್ತೀನಿ, ನಿಮಗೆ ಹೇಗೆ ಬರೆಸ್ತೀವಿ ಅಂತೇಳಿ. ಕ್ಯಾಂಪಸ್ ರೌಂಡ್ ಹಾಕ್ಬೇಕಾ ಲಾಸ್ಟ್ ರೂಮಲ್ಲಿ ಒಂದಷ್ಟೆಲ್ಲ ಜೋಡಿಸಿಟ್ಟಿದ್ರು, ಬಹುಶಃ ಅದೇ ಅನ್ಸುತ್ತೆ, ಫ್ರೆಶ್ ಪೀಸ್ ಎಲ್ಲ ರೆಡಿ ಆಗಿದೆ ಅನ್ಸುತ್ತೆ ನೋಟ್ಸಸ್ ಎಲ್ಲ. ಸೊ ಅಲ್ಲ, ನೋಟ್ಸ್ ಮಕ್ಕಳು ಬರ್ಕೊಳ್ಳೋದನ್ನು ತೋರಿಸ್ತೀನಿ ನನಗೆ ಹೇಗೆ ಬರ್ಕೋತಾರೆ ಅಂತ. ಹೇಗಿರುತ್ತೆ ಅಂದ್ರೆ ನಮ್ದು ಹೆಡ್ಡಿಂಗು, ಡೆಫಿನೇಷನ್ಸು, ಇಂಪಾರ್ಟೆಂಟ್ ಅದೆಲ್ಲ ರೆಡ್ ಇಂಕಲ್ಲಿ ಬರೀಬೇಕು, ಉಳಿದಿದ್ದೆಲ್ಲ ಬ್ಲೂ ಆರ್ ಬ್ಲ್ಯಾಕ್ ಇಂಕಲ್ಲಿ ಬರೀಬೇಕು. ನಾನೊಂದು ನೋಟ್ಸ್ ನಿಮ್ಗೆ ತೋರಿಸ್ತೀನಿ, ನೋಡಿ ಅದನ್ನ ತಗೊಳ್ಳಿ ಒಂದು ಪಿಕ್ಚರು, ಸೊ ದಟ್ ಬೇರೆಯವರಿಗೂ ಅದು ಆದರ್ಶ ಆಗ್ಬಹುದೇನು. ಸೊ ಈ ಥರ ಇರ್ತದೆ. ಹಾಗಾಗಿ ಮಕ್ಕಳಿಗೆ ಮೊಬೈಲ್ ಯೂಸೇಜ್ ಮಾಡೋಂಥ ಯಾವ ಅವಕಾಶನೂ ನಾವು ಕೊಡೋದೇ ಇಲ್ಲ. ಎಷ್ಟು ಪ್ರಿಂಟ್ಔಟ್ ಬೇಕಾದ್ರೂ ನಾವೇ ಕೊಡ್ತೀವಿ, ಜೆರಾಕ್ಸು ನಾವೇ ಕೊಡ್ತೀವಿ, ಅವ್ರ ಹತ್ರ ತಗೊಳ್ಳಿ ಅಂತ ಕೂಡ ಕೆಲವೊಂದು ಸರಿ ಹೇಳಲ್ಲ, ಎಲ್ಲದೂ ನಾವೇ ಕೊಡ್ತೀವಿ. ಇವಾಗ ನಾವು ಅವ್ರದ್ದು CET ಮಟೀರಿಯಲ್ಲು ಪ್ಲಸ್ ನೀವು ಟೆಸ್ಟ್ಗಳು ಮಾಡೋದನ್ನೇ ಲೆಕ್ಕ ಹಾಕಿದ್ರು, ಆಮೇಲೆ ಕುತ್ಕೊಂಡು ಬೇಕಾದ್ರೆ ಲೆಕ್ಕ ಹಾಕಿ ಎಷ್ಟು ಟೆಸ್ಟ್ಗಳು ಆಗ್ತವೆ ಅದು. ಆಮೇಲೆ DPP ಡೈಲಿ ಪ್ರಾಕ್ಟೀಸ್ ಶೀಟ್ ಅಂತ ಕೊಡ್ತೀವಿ, ಅವ್ರು ಇಲ್ಲೇ ಕುತ್ಕೊಂಡು ಪ್ರಾಕ್ಟೀಸ್ ಮಾಡಿ ನಮಗೆ ತೋರಿಸಿ ಸರಿ ಇದೆ ಅಂತ ಅಂದಮೇಲೆ ಅವ್ರನ್ನ ಕಳಿಸ್ತೀವಿ. ಸೊ ಇದೆಲ್ಲದನ್ನು ಕೂಡ ಏನು ಇದ್ರ ಫಾರ್ಮಲ್ಲೇ ಕೊಡ್ತೀವಿ ನಾವು, ಹಾರ್ಡ್ ಕಾಪಿನೇ ಕೊಡ್ತೀವಿ ಬಿಟ್ರೆ ಯಾವುದು ಸಾಫ್ಟ್ ಕಾಪಿ ಇಲ್ಲ, ಯಾವುದಕ್ಕೂ ಮೆಸೇಜ್ ಹೋಗಲ್ಲ, ಏನೂ ಹೋಗಲ್ಲ. ಎಕ್ಸೆಪ್ಟ್ ನಿಮ್ಗೆ ಪೇರೆಂಟ್ಸಿಗೆ ಮೆಸೇಜ್ ಹೋಗೋದು ಎರಡೇ. ಒಂದು ಅಟೆಂಡೆನ್ಸ್, ಬೆಳಗ್ಗೆ 6 ಗಂಟೆ ಅಂದರೆ 6:05 ಅವ್ರಿಗೆ ಹೋಗ್ಬಿಡುತ್ತೆ, ಇಂಥರ್ ಪ್ರೆಸೆಂಟು ಇಂಥರ್ ಅಬ್ಸೆಂಟು ಅಂತ. ನೆಕ್ಸ್ಟು ಮಾರ್ಕ್ಸ್, ಇಂಥ ಮಾರ್ಕ್ಸು ಇಂಥವನಿಗೆ ಇಷ್ಟು ಬಂತು, ಅದನ್ನು ನ್ಯಾಷನಲ್ ಲೆವೆಲ್ ರ್ಯಾಂಕು ಕ್ಯಾಲ್ಕುಲೇಟ್ ಮಾಡ್ತೀವಿ ನಾವು. ಈಗ ನೀಟ್ ಅಂತ ತೊಗೊಂಡಾಗ ಇವನಿಗೆ ಇಷ್ಟು ಬಂದಿದೆ, ಸೊ ದಟ್ ಇವನ ರ್ಯಾಂಕ್ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ಬೋದು, ನೀವು ಎಷ್ಟು ಇಂಪ್ರೂವ್ಮೆಂಟ್ ಆಗಬೇಕು, ಆ ಥರ ಕೊಡ್ತೀವಿ ಮಕ್ಕಳಿಗೆ. ಆವಾಗ ಏನಾಗುತ್ತೆ, ಅವರಿಗೆ ಇಂಪ್ರೂವ್ಮೆಂಟ್ ಆಗೋದಕ್ಕೆ ಈಸಿ ಆಗ್ತದೆ. ಸರ್, ಈಗ ನಾವು ಅಕಾಡೆಮಿ ಅಂತ ಬಂದಾಗ ನಾನು ಸಾಕಷ್ಟು ನೋಡಿದ್ದೀವಿ ಸರ್, ಸಾಕಷ್ಟು ಅಕಾಡೆಮಿಗಳ ಬಗ್ಗೆ ನಾನು ಸ್ಟಡಿ ಮಾಡಿದ್ದೀನಿ, ವಿಸಿಟ್ ಮಾಡಿದ್ದೀನಿ. ಈಗ ನಾನೊಬ್ಬ ಪೇರೆಂಟ್ಸು, ನನ್ನ ಮಗನಿಗೆ ನಾನು CET ಮಾಡಿಸ್ಬೇಕು ಅವನಿಗೆ ಅನ್ನುವಂಥದ್ದು, ಇಂಜಿನಿಯರ್ ಮಾಡಿಸ್ಬೇಕು ಅಥವಾ ನೀಟ್ ಮಾಡಿಸ್ಬೇಕು ನನ್ನಲ್ಲಿರುತ್ತೆ. ಬಟ್ ಆದರೆ ನನಗೆ ಗೊತ್ತು ಅವನಲ್ಲಿ ಆ ಕೆಪಾಸಿಟಿ ಇಲ್ಲ, ಅವ್ನ ಮೈಂಡೇ ಬೇರೆ ಕಡೆ ಇದೆ ಅನ್ನುವಂಥದ್ದು. ಅಂಥವ್ನ ನಾವು ಕರ್ಕೊಂಡೋಗಿ ಏನೋ ಟ್ರೈ ಮಾಡ್ಬೋದೇನೋ ಅಂತೇಳಿ ಕೋಚಿಂಗ್ ಸೆಂಟ್ರಿಗೆ ಕರ್ಕೊಂಡ್ಬರ್ತೀವಿ. ನಿಮಗೆ ಗೊತ್ತಿರುತ್ತೆ, ಆ್ಯಸ್ ಎ ನೀವು ಕೋಚಿಂಗ್ ಸೆಂಟ್ರು ನಡೆಸ್ತಾ ಇರೋದು ಅನ್ನೋದು ಹೊರತುಪಡಿಸಿ ನೀವೊಬ್ಬರು ಶಿಕ್ಷಕರಾಗಿ ಇವ್ನಿಗೆ ಈ ಕೆಪಾಸಿಟಿ ಇದೆ, ಇವ್ನು ನೀಟ್ ಬರೀತಾನೆ, ಇವ್ನು CET ಬರೀತಾನೆ, ಇವ್ನು ಡಾಕ್ಟರ್ ಆಗ್ಬೋದು, ಇಂಜಿನಿಯರ್ ಆಗ್ಬೋದು ಅನ್ನೋದು ಗೊತ್ತಿರುತ್ತೆ. ಅಥವಾ ಇವ್ನ ಕೈಲಿ ಆಗಲ್ಲ, ಏನೇ ಕಷ್ಟಪಟ್ಟರು ಇವ್ನ ಮೈಂಡೇ ಬೇರೆ ಕಡೆ ಇದೆ, ಇವ್ನ ದಾರಿನೇ ಬೇರೆ ಕಡೆ ಇದೆ ಅನ್ನುವಂಥದ್ದು ಗೊತ್ತಿರುತ್ತೆ. ಸೊ ಅಂಥ ವಿದ್ಯಾರ್ಥಿಗಳು ಬಂದಾಗ ನೀವೇಗೋ ಫೀಸ್ ಬರುತ್ತೆ ಅಂತೇಳಿ ಸೇರಿಸ್ಕೊಂಡ್ಬಿಡ್ತೀರಾ, ಅಥವಾ ಅವ್ರಿಗೇನಾದರೂ ಅವ್ರ ತಂದೆಗೆ ಹೇಳ್ಬಿಟ್ಟು ಇವ್ನ ಕೈಲಿ ಆಗಲ್ಲ, ಇವ್ನು ದಾರಿನೇ ಬೇರೆ ಕಡೆ ಇದೆ, ಇವ್ನು ಸ್ಪೋರ್ಟ್ಸಲ್ಲಿ ಇಂಟ್ರೆಸ್ಟ್ ಇದ್ದಾನೆ, ಅಥವಾ ಇವನಿಗೆ ಕಾಮರ್ಸ್ ಫೀಲ್ಡಲ್ಲಿ ಇಂಟ್ರೆಸ್ಟ್ ಇದೆ, ಕಳಿಸಿ ಅಂತ ಹೇಳ್ತೀರಾ ಸರ್? ಇದಕ್ಕೆ ಜೆನ್ಯೂನ್ ಆನ್ಸರ್ ಬೇಕು ಸರ್ ನನಗೆ. ಇಟ್ಸ್ ಅ ವೆರಿ ಗುಡ್ ಕ್ವಶನ್ ಆ್ಯಂಡ್ ವೆರಿ ರಿಲೆವೆಂಟ್ ಕ್ವಶನ್ ಟುಡೇಸ್ ಇಂಟರ್ವ್ಯೂದಲ್ಲಿ ಅನ್ಕೋತೀನಿ. ಬಿಕಾಸ್ ಇವಾಗಿನ ಎಜುಕೇಷನ್ ಸಿಸ್ಟಮ್ ಇಟ್ ಬಿಕಮ್ಸ್ ಅ ಬಿಸ್ನೆಸ್. ಯಾವ್ಯಾವುದು ಬಿಸ್ನೆಸ್ ಆಗಬಾರ್ದು ಅಂತ ನಾವು ಅಂದ್ಕೊಂಡಿದ್ವೋ ಅದೆಲ್ಲದು ಬಿಸ್ನೆಸ್ ಆಯಿತು. ಆ್ಯಕ್ಚುಲಿ ಎಜುಕೇಷನ್, ಹೆಲ್ತ್ ಆ್ಯಂಡ್ ಫುಡ್, ದಿಸ್ ಶುಡ್ ನಾಟ್ ಬಿ ಬಿಕಮ್ ಅ ಬಿಸ್ನೆಸ್. ಬಟ್ ಇವಾಗ ಮೇಜರ್ ಬಿಸ್ನೆಸ್ ಯಾವುದು? ಇದೇ ಎಜುಕೇಷನ್, ಇದೇ ಹೆಲ್ತು, ಇದೇ ಫುಡ್ಡು. ಸೊ ಇದು ಆಗಬಾರ್ದು ಅಂತೇಳಿ ನಾನು ಯಾವಾಗಲೂ ಆಲೋಚನೆ ಇದ್ದಿದ್ದು, ಮೊದಲಿಂದನೂ ನಾನು ಆಲೋಚನೆ ಇದ್ದಿದ್ದು ಅದೇ, ಎಜುಕೇಷನ್ ಶುಡ್ ನಾಟ್ ಬಿ ಬಿಕಮ್ಸ್ ಅ ಬಿಸ್ನೆಸ್. ಇಲ್ಲಿ ಏನಾಗ್ತಾ ಇದೆ ಇವಾಗಿನ ಜನ್ರೇಷನಲ್ಲಿ, ಅಥವಾ ಇತ್ತೀಚಿನ ಈ ಬಿಸ್ನೆಸ್ ಮೈಂಡ್ಸೆಟ್ ಇರೋ ಟ್ಯೂಟರ್ಸ್ ಎಲ್ಲ ಬಂದು ಏನಾಯಿತು ಅಂತಂದರೆ, ಈಗ ಮಕ್ಕಳಿಗೆ ಯು ಬಿಲೀವ್ ಆರ್ ನಾಟ್, ಅ ಪರ್ಸನ್ ಹೂ ಗಾಟ್ ಲೆಸ್ ದ್ಯಾನ್ 50% ಇನ್ 10th ಸ್ಟೇಟ್ ಸಿಲೆಬಸ್, ಅವನಿಗೂ ಇವತ್ತು ಸೀಟ್ ಸೈನ್ಸಲ್ಲಿ ಕೊಡ್ತಾ ಇದ್ದಾರೆ. ಅವನಿಗೇನಿಲ್ಲ, ಅವನಿಗೆ ಅಡ್ಮಿಷನ್ ಆಗಬೇಕು, ದುಡ್ಡು ಬರಬೇಕಷ್ಟೇ. ಇದು ಅಜೆಂಡಾ ಆಗಿಬಿಟ್ಟಿದೆ. ಒಟ್ಟಾರೆ ಅವನಿಗೆ ಅಡ್ಮಿಷನ್ ಫಿಲ್ ಆದರೆ ಆಯ್ತು. ಅವನಿಗೆ ಎಷ್ಟು ಸ್ಕೋರ್ ಬಂದಿದೆ, ಅವನ ಹತ್ರ ಆಗುತ್ತೋ ಇಲ್ಲೋ, ಸೈನ್ಸ್ ಆಗುತ್ತೋ ಇಲ್ಲೋ ಅವನಿಗೆ ಇಲ್ಲ. ಅವ್ರ ಮನೆಗೆ ಬೇಕಾದ್ರೆ ಲ್ಯಾಪ್ಟಾಪ್ ತೊಗೊಂಡು ಹೋಗ್ಬಿಡ್ತಾರೆ. ಒಬ್ಬನ 10th ಇದ್ದಾನೆ ಅಂತ ಒಬ್ಬರು ಮನೇಲಿ ಗೊತ್ತಾಗ್ಬಿಟ್ರೆ ಸಾಕು, ಲ್ಯಾಪ್ಟಾಪ್ ತೊಗೊಂಡು ಹೊಟ್ರು, ಮನೆಗೆ ಹೊಟ್ರು. ಅಲ್ಲೇನೋ ಒಂದು ಟೆಸ್ಟ್ಗಳು ಕೊಡ್ತಾರೆ, ಅವ್ನು ತಪ್ಪು ಬರೀಲಿ ಸರಿ ಬರೀಲಿ 20ಕ್ಕೆ ಒಂದು 18 ಮಾರ್ಕ್ಸ್ ಕೊಡ್ತಾರೆ. ನೋಡಿ ನಿಮ್ಮ ಮಗ ಎಷ್ಟು ಚೆನ್ನಾಗಿ ಬರೆದಾನೆ, ನಿಮ್ಮ ಮಗನ ಕೆಪಾಸಿಟಿ ಅಂತ ನಿಮಗೆ ಗೊತ್ತಿಲ್ಲ ಅಂಥೇಳಿ ಅವ್ರ ಪೇರೆಂಟ್ಸಿಗೆ ಒಂಚೂರು ಆ ಮಕ್ಕಳ ಹತ್ರ ನಮಸ್ಕಾರ ಮಾಡಿಸಿ, ಓ ಇಷ್ಟು ನಮ್ಮ ಬಗ್ಗೆ ಭಕ್ತಿ ಹುಟ್ಟಿಸಿದ್ದಾರೆ ಅಂತೆಲ್ಲ ಮೆಚ್ಚಿಸಿ, ಅವ್ನು 50% ಬರಲಿ ಬೇಕಾರೆ. ನಿಮ್ಮ ಮಗನ ನೋಡ್ತಾ ಇರಿ ಸರ್, ನಾವು ಡಾಕ್ಟ್ರೇ ಮಾಡ್ತೀವಿ, ಇಂಜಿನಿಯರೇ ಮಾಡ್ತೀವಿ ಅಂಥೇಳಿ ಏನೋ ಡ್ರೀಮ್ಗಳು, ಹಗಲುಗನಸುಗಳನ್ನ ಪಾಪ ಪೇರೆಂಟ್ಸಿಗೆ ಕೊಟ್ಟು ಅವನು ತೊಗೊಂಡೋಗಿ ಅಡ್ಮಿಷನ್ ಮಾಡಿಸ್ಕೊತಾರೆ. ಅವ್ರಿಗೆ ಗೊತ್ತಿರ್ತದ, ಪೇರೆಂಟ್ಸಿಗೂ ಪಾಪ ಕನಸು, ನನ್ನ ಮಗ ಡಾಕ್ಟ್ರ್ ಆಗ್ತಾನೆ, ನನ್ನ ಮಗ ಇಂಜಿನಿಯರ್ ಆಗ್ತಾನೆ, ನಾನು ಆಟೋ ಓಡಿಸ್ತಾ ಇದ್ದೀನಿ, ನನ್ನ ಮಗ ಆಟೋ ಓಡಿಸೋದು ಬೇಡ, ನಾನು ಕೂಲಿ ಮಾಡ್ತಾ ಇದ್ದೀನಿ, ನನ್ನ ಮಗ ಕೂಲಿ ಮಾಡೋದು ಬೇಡ, ಸೊ ಇಲ್ಲಿ ಸೇರಿಸ್ಬಿಟ್ರೆ ಹಾಂ ನನ್ನ ಮಗ ಡಾಕ್ಟ್ರ್ ಆಗ್ತಾನೆ. ಥಿಂಕ್ ಪ್ರಾಕ್ಟಿಕಲ್, ಈಸ್ ಇಟ್ ಪಾಸಿಬಲ್?
ನಾನು ಅವ್ರಿಗೆ ಹೇಳ್ತಿರೋದು ಒಂದೇ, ನೀವು ಮಾಡಿ ಬೇಜಾರಿಲ್ಲ, ಆಯಿತು. ಒಬ್ಬ ಆಟೋ ಡ್ರೈವರ್ ಮಗ, ಒಬ್ಬ ಕೂಲಿ ಹೋಗೋವನ ಮಗ, ಒಬ್ಬ ಎಳ್ನೀರು ಮಾರೋನ ಮಗ ಡಾಕ್ಟ್ರ್ ಮಾಡ್ತೀರಾ ಮಾಡಿ, ನನಗೂ ಖುಷಿನೇ. ಆದರೂ ಒಂದು ಹೇಳಿ ತೊಗೊಳ್ಳಿ, ಐದರ್ ನಿಮ್ಮ ಮಗನ ಡಾಕ್ಟ್ರ್ ಮಾಡ್ತೀನಿ ಅಥವಾ ಇಂಜಿನಿಯರ್ ಇಂಥ ಕಾಲೇಜೇ ಕೊಡಿಸ್ತೀನಿ, ಟಾಪ್ 3 ಕಾಲೇಜ್ ಒಳಗಡೆ ಕೊಡಿಸ್ತೀನಿ, ಇಲ್ಲ ನಿನ್ನ ಫೀಸ್ ವಾಪಸ್ ಕೊಡ್ತೀನಿ, ಹೇಳಕ್ಕೆ ಹೇಳಿ. ಅದ್ಯಾರೂ ಮಾಡ್ತಾ ಇಲ್ವೇ? ಕನಸುಗಳು ಕೊಡ್ತಾರೆ, ಅವ್ರು ಹೋಗಿ ಸೇರಿಸ್ತಾರೆ. ಆಮೇಲೆ ನಾವು ಕೋಚಿಂಗ್ ಕೊಡೋದೆಲ್ಲ ಕೊಟ್ವಿ ಸರ್, ತುಂಬ ಚೆನ್ನಾಗಿ ಕೊಟ್ವಿ, ಬಟ್ ನಿಮ್ಮ ಮಗ ಅದನ್ನ ಯೂಸ್ ಮಾಡ್ಕೊಳ್ಳಿಲ್ಲ, ಹಾಳಾಗೋದ, ಅವ್ರು ಸವಾಸ ಎಲ್ಲ ಮಾಡಿ ಹಾಳಾಗೋದ. ಹಾಗಾದ್ರೆ ನಿನಗೆ ಫೀಸ್ ಕೊಟ್ಟಿದ್ದೇನಕ್ಕೆ? ನನ್ನ ಮಗ ಹಾಳಾಗೋದು ಬೇಡ, ಪಾಠ ಮಾಡು ಅಂತಾನೆ ನಿನಗೆ ಫೀಸ್ ಕೊಟ್ಟಿರೋದು ನಾನು. ಫೀಸ್ ತೊಗೊಳ್ಬೇಕಾದ್ರೆ ಅದು ಅರಿವಿರಲಿಲ್ವ ನಿಮಗೆ? ಅದಕ್ಕೆ ನಾವೇನು ಮಾಡ್ತೀವಿ ಅಂತಾದರೆ, ನಮ್ಮಲ್ಲಿ ಬರ್ತಾರೆ, ಎಷ್ಟೋ ಜನ ಬರ್ತಾರೆ, ಇಲ್ಲ ಸರ್ ನನ್ನ ಮಗಳು ಡಾಕ್ಟ್ರ್ ಮಾಡಬೇಕು. ಮೊನ್ನೆ ಒಬ್ಬರು ಬಂದಿದ್ದರು, ನನ್ನ ಮಗ ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ಮಾಡ್ತಾನೆ ಸರ್, ನಾವು ಹುಟ್ಟಿದಾಗಿಂದ ನೋಡಿದ್ದೀವಿ ಅವನ್ನ. ಅವನಿಗೆ ಬಂದಿದ್ದು 62%. ಅವನು JE ಆಗಬೇಕು ಅಂತೇಳಿ, ಇಲ್ಲ ನನ್ನ ಮಗನ JE ಮಾಡಬೇಕು ನೀವು. ನಾನು ಹೇಳಿದೆ 2 months ಟೈಮ್ ಕೊಡಿ, ಅವ್ರಿಗೆ ಕೋಚಿಂಗ್ ಕೊಡ್ತೀವಿ, ಒಂದು ಎಂಟ್ರೆನ್ಸ್ ಎಕ್ಸಾಮು ಕೊಡ್ತೀವಿ. 2 months ಕೋಚಿಂಗ್ ಕೊಟ್ಟು ಆದಮೇಲೆ ಅವನ ಕೆಪಾಸಿಟಿ ಎಷ್ಟು ನಾನು ನಿಮ್ಗೆ ಹೇಳ್ತೀನಿ. ಇಫ್ ಹಿ ಹ್ಯಾಸ್ 10th ಏನೋ ಆಗಿತ್ತು, ಓಕೆ ಸ್ಕೋರ್ ತೊಗೊಳಕ್ಕಾಗಿಲ್ಲ, ಬಟ್ ಇವಾಗ ಕೆಪಾಸಿಟಿ ಇದೆ ಅಂತ ಅವನಿಗೆ ಅನಿಸಿದ್ರೆ ಖಂಡಿತವಾಗೂ ನಾನು JE ಕೋಚಿಂಗ್ ಕೊಡ್ತೀನಿ, ನೀಟ್ ಕೋಚಿಂಗ್ ಕೊಡ್ತೀನಿ. ಆಗಲ್ವಾ ಓಪನ್ ಆಗಿ ಕರೆದು ಹೇಳ್ತೀನಿ, ಸರ್ ಇವನಿಗೆ ಆಗಲ್ಲ, ಕೊಡ್ಸೋದಕ್ಕೆ ಹೋಗಬೇಡಿ, ಇವನಿಗೆ ಆ ಕೆಪಾಸಿಟಿ ಇಲ್ಲ. ನಮ್ಮ ಪೇರೆಂಟ್ಸು ಆಗೇ ಇದ್ದಾರೆ ಸರ್, ನಾವು ಕೊಡೋಕ್ಕಾಗಲ್ಲ ಅಂತಂದರೆ ಅವ್ರು ತೊಗೊಂಡು ಬೇರೆ ಕಡೆ ಸೇರಿಸ್ತಾರೆ. 2 ಲಕ್ಷ ಕೊಟ್ಟವರು ಸೇರಿಸ್ತಾರೆ, ಇವ್ರು ಕೊಡೋಕ್ಕಾಗಲ್ಲ ಅಂದ್ರೆ ನಾವಲ್ಲಿ ಸೇರಿಸ್ತೀವಿ. ಮಗ ಕೆಪಾಸಿಟಿ ನಾವು ಹೇಳ್ತಾರೆ ಎಷ್ಟು ಹೇಳ್ತಾ ಇರ್ತೀವಿ ಸರ್. ಅದೇ 2 ಲಕ್ಷ ನೀವೇ ತಗೊಂಡು ಸೇರಿಸ್ಕೊಬೋದು, ಬಟ್ ನಿಮ್ಗೇನು ಅಂದ್ರೆ ಸುಮ್ಮನೆ ಹಣ ನೀವು ಹೇಳಿದ್ರ ನಮ್ಗೆ ದುಡ್ಡು ಕೊಡೋಂತ ಪೋಷಕರು, ಅವ್ರ ಪೋಷಕರಲ್ಲ ಅನ್ನದಾಸರು ಅಂತ ಹೇಳಿ ದ್ರೋಹ ಮಾಡ್ದಂಗೆ ಆಗುತ್ತೆ. ಆ ಒಂದು ಕಾರಣಕ್ಕೋಸ್ಕರ ನೀವು ಹೇಳ್ತೀನಿ, ಓಪನ್ ಆಗಿ ಕರೆದು ಹೇಳ್ತೀನಿ. ಇನ್ ಕೇಸ್ ಒನ್ಸ್ ಐ ಸೆಡ್ ಇಲ್ಲ ನಿಮ್ಮ ಮಗಳನ್ನ ಡಾಕ್ಟರ್ ಮಾಡ್ತೀನಿ, ನೀಟಲ್ಲಿ ಸೆಲೆಕ್ಷನ್ ಅವ್ರದ್ದು ಆಗುತ್ತೆ, ಅಥವಾ JEದಲ್ಲಿ ಆಗುತ್ತೆ, ಅಥವಾ CETಯಲ್ಲಿ ಟಾಪ್ 3 ಕಾಲೇಜ್ ಒಳಗಡೆ ಕೊಡಿಸ್ತೀನಿ, RV ಕಾಲೇಜ್, BMS ಕಾಲೇಜ್ ಅಂಥದ್ದೇ ಕೊಡಿಸ್ತೀನಿ. ಒನ್ಸ್ ಐ ಸೆಡ್ ಅದನ್ನು ಉಳಿಸ್ಕೋತೀನಿ. ಓಪನ್ ಆಗಿ ಹೇಳಿರ್ತೀನಿ, ನನಗೆ ಆಗಲಿಲ್ವಾ ನಾನು ಫೀಸ್ ರಿಟರ್ನ್ ಮಾಡ್ತೀನಿ. ಈಗ ಲಾಂಗ್ ಟರ್ಮ್ ನೀಟ್ ಬರ್ತಾರೆ ನಮ್ಮಲ್ಲಿ, ಲಾಂಗ್ ಟರ್ಮ್ ನೀಟ್ಗಳು ಬರ್ತಾರೆ, ಬೆಳಗ್ಗೆ 6ರಿಂದ ರಾತ್ರಿ 10 ಗಂಟೆವರೆಗೆ ಇಲ್ಲೇ ಇರ್ತಾರೆ ಹುಡುಗರು. ಸೊ ಅವರಿಗೂ ಅಷ್ಟು ಹೇಳ್ಬೇಕಾದ್ರೆ ಅದನ್ನೇ ಹೇಳಿರ್ತೀನಿ, ನಿಮ್ಮ ಮಗಳಿಗೆ ನೀಟ್ ಥ್ರೂ ಗೌರ್ಮೆಂಟ್ ಸೀಟ್ ಥ್ರೂ ನೀಟ್ ಕೊಡಿಸ್ತೀನಿ, ಇಲ್ಲ ನಿಮ್ಮ ಫೀಸ್ ನಾವು ವಾಪಸ್ ಕೊಡ್ತೀನಿ. ಈಗ ಅವ್ರು ಯಾವ ಉದ್ದೇಶಕ್ಕೋಸ್ಕರ ಬಂದಿದ್ರು ಸರ್, ಡಾಕ್ಟರ್ ಆಗಬೇಕು ಅಂತ ಬಂದ್ರಲ್ವಾ ಸರ್, ಅದನ್ನು ಮಾಡೋಕ್ಕಾಗಲಿಲ್ಲ ಅಂತಾದರೆ ಫೀಸ್ ತೊಗೊಂಡಾದರೆ ಅದು ದೊಡ್ಡ ಭ್ರಷ್ಟಾಚಾರ ಅಲ್ವಾ ಅದು. ಈಗ ನಾನು ರಾಜಕಾರಣಿಗಳು ಹೇಳ್ತಾರೆ ರೋಡ್ ಮಾಡಿಸ್ತೀನಿ, ಅದು ಮಾಡಿಸ್ತೀನಿ, ಇದು ಮಾಡಿಸ್ತೀನಿ, ಆಮೇಲೆ ಏನೂ ಮಾಡಿಸಲ್ವಲ್ಲ. ಅದೇ ಥರ ಇದು ಎಜುಕೇಷನ್ ಫೀಲ್ಡು ಆಗಲ್ವಾ, ಇದು ಒಂದು ದೊಡ್ಡ ಭ್ರಷ್ಟಾಚಾರನೇ ಆಗುತ್ತಲ್ವಾ. ಸೊ ಅದನ್ನ ಆಗೋದಕ್ಕೆ ನಾನು ಬಿಡೋದಿಲ್ಲ. ಆಗುತ್ತೆ, ಆಗಲ್ಲ ಪೇರೆಂಟ್ಸಿಗೆ ಹೇಳ್ತೀನಿ, ಆಗಲ್ಲ ಸರ್, ಇಲ್ಲ ಆಗಲ್ಲ, ಅವ್ನ ಕೆಪಾಸಿಟಿ ಅಷ್ಟೇ ಇರೋದು. ಸೊ ದಿಸ್ ಇಸ್ ವಾಟ್ ಮೈ ಡ್ಯೂಟಿ ಟು ಡೂ ಅನ್ಸುತ್ತೆ. ಸರಿ, ಒಂದು ಮಾತು ಹೇಳಿದ್ರಿ, ಎಜುಕೇಷನ್ ಅನ್ನೋದು ಇವಾಗ ಬಿಸ್ನೆಸ್ ಆಗಿದೆ ಅಂತ. ಬಹುಶಃ ಬೆಂಗಳೂರಿಗೆ ಬಂದು ನೀವು 14 ವರ್ಷ ಆಗಿದೆ ಬ್ರಿಕ್ ಅಕಾಡೆಮಿ ಶುರುವಾಗಿ, ಇದುವರೆಗೆ ಇರೋವಂಥದ್ದು ಒಂದೇ ಬ್ರಾಂಚು. ಸೊ ಈ ಜಾಗದಲ್ಲಿ ಏನಾದರೂ ಕೂಡ ಬಹುಶಃ ಬಿಸ್ನೆಸ್ ಥರ ನೀವು ನೋಡಿದ್ರಿ, ಇವತ್ತು ವಿಧಾನಸಭಾ ಕ್ಷೇತ್ರಕ್ಕೆ ಒಂದೊಂದು ಬ್ರಾಂಚ್ಗಳು ಇರ್ತಾ ಇತ್ತು, 28 ಬ್ರಾಂಚ್ಗಳು ಬೆಂಗಳೂರಲ್ಲಿ ಇರ್ತಾ ಇತ್ತು. ಇವತ್ತು ಒಂದೇ ಒಂದು ಬ್ರಾಂಚ್ ಇಟ್ಕೊಂಡು ನೀವು ನಡೆಸ್ಕೊಂಡು ಇಷ್ಟೆಲ್ಲ ಸಕ್ಸಸ್ಸನ್ನು ಕಂಡರೂ ಕೂಡ ಒಂದೇ ಬ್ರಾಂಚ್ ಇಟ್ಕೊಂಡ್ರೆ ಬಹುಶಃ ನೀವು ಬಿಸ್ನೆಸ್ ಥರ ನೋಡಿಲ್ಲ ಅನ್ಸುತ್ತೆ. ಇದನ್ನು ಅದೇ ಒಂದು ಕಾರಣನ ಸರ್, ಅಥವಾ ನಿಮ್ಗೆ ಇಂಟ್ರೆಸ್ಟ್ ಇಲ್ವಾ? ಅಂದರೆ ನಾವು ಬೆಳೆದಿರೋ ರೀತಿ ಹಾಗೆ ಅನಿಸುತ್ತೆ ಸರ್, ನಮ್ಗೆ ಗೊತ್ತಿಲ್ಲ. ನಮ್ಮ ಅಪ್ಪ ಅಮ್ಮ ಬೆಳೆಸಿರೋ ರೀತಿ, ನಮ್ಮ ಟೀಚರ್ PS ಮಚಾಡೋ ಅಂತೇಳಿ ನಮ್ಮ ಪ್ರಿನ್ಸಿಪಲ್ 10th ಅವ್ರು ನಮ್ಮನ್ನು ಬೆಳೆಸಿರೋ ರೀತಿ. ಯಾಕೆಂದ್ರೆ ನಾನು ಇವತ್ತಿನವರೆಗೂ ನಾನು ಎಲ್ಲೇ ಪಾಠ ಮಾಡಲಿ ಫಸ್ಟ್ PS ಮಚಾಡೋ ಅಂತ ಹೇಳ್ಕೊಂಡು ಪಾಠ ಮಾಡ್ತೀನಿ. ಇವತ್ತು ನಾವು ಈ ಸ್ಥಾನಕ್ಕಿರೋದ ಕಾರಣನೇ ಅವರು. ಬೆಳಗ್ಗೆ 5 ಗಂಟೆಗೆ ಎಬ್ಸೋರು ನಾವು ಹಾಸ್ಟೆಲ್ ಓದಿತ್ತು, ಇವತ್ತಿಗೂ 5 ಗಂಟೆಗೆ ಹೇಳ್ತೀವಿ ನಾವು. ಈ ಬೇಸ್ನ ಅವತ್ತೇ ಹಾಕ್ಕೊಟ್ಟಿದ್ರು ಅವರು. ಸೊ ಅಂಥ ಮಹಾನ್ ವ್ಯಕ್ತಿ ಅವರು. ಸೊ ಅವರು ನಮಗೆ ಬೆಳೆಸಿರೋ ರೀತಿ, ನಮ್ಮನ್ನು ಕಲಿಸಿರೋ ರೀತಿ, ಈ ಭ್ರಷ್ಟಾಚಾರದ ಬಗ್ಗೆ, ಇದ್ರ ಬಗ್ಗೆ ಆವಾಗಿಂದನೇ ನಮ್ಮಲ್ಲಿ ಪ್ರಜ್ಞಾವಸ್ಥೆಯನ್ನು ಆವಾಗಲೇ ಮೂಡಿಸಿದ್ರು ಅವರು. ಸೊ ಇವತ್ತಿಗೂ ನನಗೆ ಈ ಭ್ರಷ್ಟಾಚಾರ ಅಂದರೆ ದಿಸ್ ಇಸ್ ಆಲ್ಸೋ ಒನ್ ಆಫ್ ದಿ ಭ್ರಷ್ಟಾಚಾರ ಅಂತ ನಾನು ಹೇಳ್ತಾ ಇರೋದು. ನನ್ನ ನೆಸೆಸಿಟಿ ಏನಿದೆ, ಟೀಚರಿಗೆ ಸಂಬಳ ಕೊಡಬೇಕು, ಬಾಡಿಗೆ ಕಟ್ಕೋಬೇಕು, ಮಕ್ಕಳಿಗೆ ಮಟೀರಿಯಲ್ ಕೊಡಬೇಕು, T-shirt ಕೊಡಬೇಕು, ಶೂಸ್ ಕೊಡಬೇಕು, ನೋಟ್ಬುಕ್ ಕೊಡಬೇಕು, ಟ್ಯಾಕ್ಸ್ ಪೇ ಮಾಡ್ಕೋಬೇಕು, ಪೇಪರ್ಗಳು, ಟೆಸ್ಟ್ ಪೇಪರ್ಗಳು ಕೊಡಬೇಕು, ಎಲ್ಲದನ್ನು ನಾವು ಕ್ಯಾಲ್ಕುಲೇಟ್ ಮಾಡಿ ಎಷ್ಟು ಅವ್ರಿಗೆ ಫೀಸ್ ಬರುತ್ತೆ, ಪ್ಲಸ್ ನಾನು ಬದುಕಬೇಕು. ನನಗೆ ಲಕ್ಸುರಿಯಾಗಿ ಲೈಫ್ ಬೇಡ, ಬದುಕಬೇಕು ನಾನು ಅಲ್ವಾ. ಇಷ್ಟಕ್ಕೆ ಎಷ್ಟು ಬೇಕು ಅದಿಷ್ಟು ಕ್ಯಾಲ್ಕುಲೇಟ್ ಮಾಡಿ ಫೀಸ್ ತೊಗೊಂಡಿರ್ತೀವಿ.
ಅದು ಬಿಟ್ಟುಕೊಂಡು ನೀವು ಹೇಳ್ದಂಗೆ ನಾನು ಎಜುಕೇಷನನ್ನು ಬಿಸ್ನೆಸ್ ಅಂತ ಮಾಡೋದಕ್ಕೆ ಹೊರಟಿದ್ದಿದ್ರೆ ಇವತ್ತು ಜಿಲ್ಲೆ ಒಂದು ಬ್ರಾಂಚ್ ಆಗಿರ್ತಿತ್ತು. ಸೊ ಅದು ಬೇಡ ಅಂತೇಳಿ. ಓಕೆ ಸರ್, ಇನ್ನು ಕೊನೆಯದಾಗಿ ಸರ್ ಇನ್ನೊಂದು ಪ್ರಶ್ನೆ ಇದೆ. ನಿಮ್ಮದು ಬೆಂಗಳೂರಲ್ಲಿ ಒಂದೇ ಬ್ರಾಂಚ್ ಇದೆ. ಈಗ ಯಾವುದೋ ಈಗ ವಿಡಿಯೋ ನೋಡ್ತಾ ಇರ್ತಾರೆ ಗುಲ್ಬರ್ಗ, ರಾಯಚೂರು. ಸರ್ ನಾನು ನಮ್ಮ ಮಗುನ ಅಲ್ಲೇ ನಿಮ್ಮಲ್ಲಿ ಸ್ಟಡಿಗೆ ಕಳಿಸ್ಬೇಕು, ಬಟ್ ಅಲ್ಲಿ ಇರೋದಕ್ಕೆ ಯಾವುದು ನಮ್ಮ ನೆಂಟರು ಮನೆಗಳೆಲ್ಲ ವ್ಯವಸ್ಥೆ ಇಲ್ಲ, ಏನಾದ್ರು ನೀವೇ ಅವ್ರಿಗೆ ಏನಾದ್ರು ಹಾಸ್ಟೆಲ್ಲು PG ವ್ಯವಸ್ಥೆ ಮಾಡಿ ಅಲ್ಲೇ ಇಟ್ಟು ಓದಿಸ್ಬೋದಾ ಅನ್ನುವಂಥದ್ದು ಏನಾದರೂ ಇತ್ತು ಅಂತಂದರೆ ಅವಕಾಶಗಳಿದೆಯಾ ಸರ್ ಬ್ರಿಕ್ಸಲ್ಲಿ ಸರ್? ಇಲ್ಲ, PG ಅವಕಾಶ ಅಂದರೆ PG ಹೊರಗಡೆ ಮಾಡ್ಕೋಬೇಕು. ನಮ್ಮ ಹಾಸ್ಟೆಲ್ ಅಂತ ಏನೂ ಇಲ್ಲ. ನಮ್ದು ಆ್ಯಕ್ಚುಲಿ ಡೇ ಸ್ಕಾಲರು. ಮಾರ್ನಿಂಗ್ 6 ಸ್ಟಾರ್ಟ್ ಆದರೆ ಇವನ್ ನೈಟ್ 10 o'clockವರೆಗೂ ನಾವು ಇಟ್ಕೋತೀವಿ. ಅದಾದಮೇಲೆ ಸೈಡ್ ಎಲ್ಲರೂ PG ಮಾಡಿಕೊಂಡು ಅಲ್ಲಿ ಅವರು ಉಳ್ಕೋಬೇಕು. ಮುಂದೆ ಏನಾದ್ರು ಕೂಡ ಒಂದು ಚಿಂತನೆ ಇದೆಯಾ ಸರ್, ಒಂದು ದೊಡ್ಡ ಮಟ್ಟದಲ್ಲಿ ಮಾಡಬೇಕು, ಖಂಡಿತವಾಗೂ ಇದೆ ಸರ್. ಇಲ್ಲೇ ಉಳ್ಕೊಳೋ ಥರದಲ್ಲಿ? ಈಗ ಮಕ್ಕಳನ್ನೇ ನೀವು ಬೆಳಗ್ಗೆ 6ರಿಂದ ನೈಟ್ 9 24 hour ಇಂಟು ಇಲ್ಲೇ ಇಟ್ಕೊಂಡು ಅವ್ರಿಗೆ ಫುಡ್ ಅಕಾಮಿಡೇಷನ್ ವ್ಯವಸ್ಥೆ, ಓದಿಸೋಂಥ ವ್ಯವಸ್ಥೆ, ಯಾಕೆಂದ್ರೆ ಕೆಲವೊಂದಷ್ಟು ಅಕಾಡೆಮಿಗಳು ಈಗ ಆ ಥರ ಮಾಡ್ತಾ ಇದೆ ಕಂಪ್ಲೀಟ್ ಆಗಿ. ಆ ರೀತಿಯಾಗಿ ಏನಾದ್ರು ಕೂಡ ತಲೆನಲ್ಲಿ ಇದೆಯಾ ಸರ್ ಮಾಡಬೇಕು? ಇಲ್ಲ, ಮಾಡಲೇಬೇಕು ಅಂತಿದೆ. ಬಿಕಾಸ್ ನಾವು ಏನು ಕೊಡ್ತಾ ಇದ್ದು ಈ ಕ್ವಾಲಿಟಿ ಎಜುಕೇಷನ್ ಏನಿದೆ, ನಮ್ಮಲ್ಲಿ ಟೀಚರ್ ಇರೋರು ಯಾರು, ಪ್ರತಿ ಟೀಚರು ಕೂಡ ಮಿನಿಮಮ್ 15 ವರ್ಷ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಈ ಫಿಸಿಕ್ಸ್ ಆ್ಯಂಡ್ ಕೆಮಿಸ್ಟ್ರಿ ಆ್ಯಂಡ್ ಮ್ಯಾಥ್ಸ್ 3 IIT ಫ್ಯಾಕಲ್ಟೀಸ್ ಇಟ್ಟಿದ್ದೀವಿ. ಆ್ಯಂಡ್ ಬಯಾಲಜಿ 36 years ಎಕ್ಸ್ಪೀರಿಯನ್ಸ್ ಅವರು. ಸಚ್ ಅ ಹ್ಯೂಜ್ ಎಕ್ಸ್ಪೀರಿಯನ್ಸ್ ಇರೋ ಟೀಚರ್ಗಳು 14 ವರ್ಷದಿಂದ ನಿಮಗೆ ಸಿಗೋದಕ್ಕೆ ಸಾಧ್ಯನೇ ಇಲ್ಲ. ಇವಾಗ ಒಂದೇ ಇನ್ಸ್ಟಿಟ್ಯೂಷನಲ್ಲಿ ಒಬ್ಬ ಟೀಚರು 1 ವರ್ಷ ಕೆಲಸ ಮಾಡೋದೇ ಕಷ್ಟ. ಆ 3 ಕಡೆ ಜಂಪ್ ಆಗಿರ್ತಾರೆ. ಎಲ್ಲಿ ಸ್ಯಾಲ್ರಿ ಜಾಸ್ತಿ ಕೊಡ್ತಾರಲ್ಲಿ 14 ವರ್ಷದಿಂದ ಅದನ್ನೇ ಮೇಂಟೈನ್ ಮಾಡಿದ್ದೀವಿ. ಸೊ ಈ ಕ್ವಾಲಿಟಿ ಎಜುಕೇಷನ್ ಪ್ರತಿಯೊಬ್ಬರಿಗೂ ಸಿಗಬೇಕು, ಹಳ್ಳಿ ಕಡೆನೂ ಸಿಗಬೇಕು. ಈ ಬೇರೆ ಬೇರೆ ಗುಲ್ಬರ್ಗ, ರಾಯಚೂರು ಗೊತ್ತಲ್ಲ, ತುಂಬ ಎಜುಕೇಷನ್ ಸಿಗದೇ ಇದ್ದಂಥ ಎಷ್ಟೊಂದು ಊರುಗಳಿದ್ದಾವೆ, ಹಳ್ಳಿಗಳಿದ್ದಾವೆ, ಜಿಲ್ಲೆಗಳಿದ್ದಾವೆ. ಅವರಿಗೆಲ್ಲರಿಗೂ ಅವಕಾಶಗಳು ಸಿಗಬೇಕು ಹೇಳೋದು ನನ್ನದೊಂದು ದೊಡ್ಡ ಉದ್ದೇಶ. ಅದಕ್ಕೆ ಇವತ್ತಲ್ಲ ನಾಳೆ ದೇವರ ಅವಕಾಶ ಕೊಟ್ಟಾಗ ಖಂಡಿತವಾಗೂ ಮಾಡ್ತೀವಿ. ಬಟ್ ಏನು ನಾನು ಹೇಳ್ತಾ ಇರೋದು ಅಂತಂದರೆ ಕೊನೆಯದಾಗಿ, ಇಫ್ ಯು ವಾಂಟ್ ಟು ಬಿಕಮ್ ಅ ಡಾಕ್ಟರ್ ಆರ್ ಇಫ್ ಯು ವಾಂಟ್ ಟು ಬಿಕಮ್ ಅ ಇಂಜಿನಿಯರ್, ಟಾಪ್ ಕಾಲೇಜಲ್ಲಿ ಸಿಗಬೇಕು. ಇಫ್ ಯು ವಾಂಟ್ ಟು ಬಿಕಮ್ ಅ IITian, ದೆನ್ ಬ್ರಿಕ್ಸ್ ಈಸ್ ದ ಓನ್ಲಿ ಆಪ್ಷನ್. ಬ್ರಿಕ್ಸ್ ಈಸ್ ದ ಓನ್ಲಿ ಆಪ್ಷನ್. ಬಿಕಾಸ್ ಇವತ್ತು ನನ್ನ ಹತ್ರ ನೀಟ್ಗೆ 10 ಜನ ಅಡ್ಮಿಷನ್ ಆಗಿದ್ದಾರೆ ಅಂದರೆ ನೆಕ್ಸ್ಟ್ ಇಯರ್ 10 ಜನರು ನೀಟ್ ಮಾಡಿ ತೋರಿಸ್ತೀನಿ ನಾನು. ಇವತ್ತು 20,000 30,000 ಜನ ಹುಡುಗರನ್ನ ನೀಟ್ ಮಾಡಿಸ್ತೀವಿ, ಅಡ್ಮಿಷನ್ ಮಾಡಿಸ್ಕೊಂಡಿದಾರಲ್ಲ ಕೆಲವೊಂದು XYZ, ಗೊತ್ತಿಲ್ಲ ನನಗೆ, ನಾನು ಹೇಳಕ್ ಹೋಗೋದಿಲ್ಲ, ಮಾಡಿಸ್ಕೊಂಡಿದಾರಲ್ಲ. ಪಾಸಿಂಗ್ ಪರ್ಸೆಂಟೇಜ್ ಎಷ್ಟು ಕೇಳಿ. ಇಫ್ ಇಟ್ ಈಸ್ ಮೋರ್ ದ್ಯಾನ್ 1%, ಅವ್ರು ಹೇಳ್ದಾಗ ನಾ ಕೇಳ್ತೀನಿ. ಚಾಲೆಂಜ್ ಸೂಪರ್ ಸರ್, ಕೇಳಿ ನೋಡಿ, ನನ್ನ ಹತ್ರ ಬನ್ನಿ, 100% ಸಕ್ಸೀಡ್ ಮಾಡ್ತೀನಿ. ಇಲ್ಲ ನಾನು ಹೇಳೋದೇ ಇಲ್ಲ, ಇಲ್ಲ ಆಗಲ್ಲ, ನೀಟು ಕರ್ಕೊಂಡು ಹೋಗಲ್ಲ. ಒಂದು ಸಾರಿ ತಗೋತೀನಿ ಮಾಡ್ತೀನಿ ಅಂತಂದ ಮೇಲೆ 100% ಸಕ್ಸಸ್ ಮಾಡಿ ತೋರಿಸ್ತೀನಿ. ಅವ್ನು ಯಾವ ಬ್ಯಾಕ್ಗ್ರೌಂಡಿಂದನಾರು ಬರಲಿ. ಬಟ್ ಓನ್ಲಿ ಕಂಡೀಷನ್ ನಮ್ಮ ಜೊತೆ ಅವ್ರು ಇರಬೇಕು. ಡೆಡಿಕೇಶನ್ ಅದನ್ನು ಹಾಕ್ಸ್ತೀವಿ, ಡೆಡಿಕೇಶನ್ ಹಾಕ್ಸ್ತೀವಿ, ನಮ್ಮ ಜೊತೆ ಇರಬೇಕಷ್ಟೇ. ಕಮಿಟ್ಮೆಂಟ್. ನಾನು ಮನೇಲೇ ಇಟ್ಕೋತೀನಿ ಸರ್, ನೀವು ಓದಿಸಿ, ನಾನು ಎಲ್ಲಿಂದ ಓದಿಸ್ಲಿ ಸರ್? ಆಗಲ್ಲ, ಇಲ್ಲಿಗೆ ಬರಬೇಕು. ಅವ್ನು ಓದಿಸೋ ಜವಾಬ್ದಾರಿ ನಂದು, ಅವ್ನು ಡಾಕ್ಟರ್ ಮಾಡೋ ಜವಾಬ್ದಾರಿ ನಂದು. ನೀವೇನು ಪೇರೆಂಟ್ಸ್ ಕನಸು ಕಂಡಿದ್ರಲ್ಲ, ಆ ಕನಸನ್ನು ನನಸಾಗಿಸೋ ಜವಾಬ್ದಾರಿ ನಂದು. ಕೋಟಿ ರೂಪಾಯಿ ನೀವೇನು ಇವಾಗ ಒಂದು ಮೆಡಿಕಲ್ ಸೀಟ್ ಬೇಕು ಪ್ರೈವೇಟಲ್ಲಿ ಅಂದರೆ ಎಷ್ಟಾಗುತ್ತೆ ಸರ್? 1 ಕೋಟಿ 2 ಕೋಟಿ ವರ್ಷಕ್ಕೆ. ಡೋಂಟ್ ಥಿಂಕ್ 5 yearsಗೆ, ಇಟ್ ಈಸ್ ವರ್ಷಕ್ಕೆ. ಅಂದರೆ ಅವ್ನು ನೀಟ್ ಮುಗಿಸೋಷ್ಟೊತ್ತಿಗೆ ಅರೌಂಡ್ 5 ಕೋಟಿ ಬೇಕು. ನನ್ನ ಹತ್ರ ಬನ್ನಿ, 5 ಕೋಟಿ ನಿಮ್ಗೆ ಉಳಿಸ್ತೀನಿ. 100%. ಅವ್ನು ಯಾವ ಸಿಚುವೇಶನ್ ಅಲ್ಲೂ ಬರಲಿ ಸರ್, ಅವ್ನು ಡಾಕ್ಟರ್ ಮಾಡಿ ಕಳಿಸೋದನ್ನ ಕಳಿಸ್ತೀನಿ. ಆ ಕಾನ್ಫಿಡೆನ್ಸ್ ನಾ ಕೊಡ್ತೀನಿ. ಮಾಡಿಸಿಲ್ಲ ಅಂದ್ರೆ ಫೀಸ್ ರಿಟರ್ನ್ ಮಾಡ್ತೀನಿ. ನಮ್ಮ ಬದುಕಕ್ಕೆ ಅಂತ ಏನು ತೊಗೊಂಡಿರ್ತೀವೋ ಫೀಸು, ಅದನ್ನು ಕೂಡ ರಿಟರ್ನ್ ಮಾಡ್ತೀನಿ. ಅಷ್ಟು ಕಾನ್ಫಿಡೆಂಟ್ ಇಂದ ಬರ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಆ್ಯಂಡ್ ಸೇಫ್ಟಿ. ಮಕ್ಕಳು ಎಲ್ಲೋ ಹೋಗೋದಕ್ಕೂ ಬಿಡಲ್ಲ, ಡೈವರ್ಟ್ ಆಗೋದಕ್ಕೆ ಬಿಡಲ್ಲ. ಎಲ್ಲೋ ನನ್ನ ಮಕ್ಕಳು ಸುತ್ಕೊಂಡು ಬಂದ್ರೇನೋ, ಟೈಮ್ ವೇಸ್ಟ್ ಮಾಡ್ಕೊಂಡು ಬಂದ್ರೇನೋ ಬಿಡಲ್ಲ. 100% ಸೇಫ್ಟಿ, ಏನೂ ಪ್ರಾಬ್ಲಮ್ ಇಲ್ಲ. ಅವ್ರ ಮಕ್ಕಳು ಹಿಂಗೆ ಇರ್ತಾರೆ, ಹಿಂಗೆ ಬೆಳೀತಾರೆ, ಒಬ್ಬ ಪ್ರಬುದ್ಧ ನಾಗರಿಕನಾಗಿ ಆಚೆ ಹೋಗ್ತಾನೆ. ದ ಬೆಸ್ಟ್ ಡಾಕ್ಟರ್. ಸೊ ನಾನು ಎಷ್ಟೋ ಸಾರಿ ಹೇಳ್ತಾ ಇರ್ತೀನಿ ನಾನು, ಏನು ಡಾಕ್ಟರ್ ಅಂದರೆ ಏನೋ ಬರ್ತದೆ, ಡಾಕ್ಟರ್ ಬೇರೆ, ಪ್ರೊಫೆಷ್ನಲ್ ಡಾಕ್ಟರ್ ಬೇರೆ, ಆಕ್ಚುಯಲ್ ಡಾಕ್ಟರ್ ಬೇರೆ ಅಂತೇಳಿ. ಡಾಕ್ಟ್ರಲ್ಲಿ 2 ಟೈಪ್ ಇರ್ತದೆ. ಒಂದು, ಇಷ್ಟೆಲ್ಲ ದುಡ್ಡು ಖಾಲಿ ಮಾಡಿದ್ದೀನಿ 5 ಕೋಟಿ ಗಟ್ಟಲೆ, ಅದನ್ನ ನಾನು ಹೆಂಗೆ ತಗೋಬೇಕು? ಹೌದು, ನೀವು ಕಾಲು ನೋವು ಅಂತ ಹೋದ್ರು ಸ್ಕ್ಯಾನಿಂಗ್ ಬರ್ಕೊಟ್ರು, ಚೆಸ್ಟ್ ಸ್ಕ್ಯಾನಿಂಗ್ ಮಾಡಿಸಿ ಅಂತೇಳಿ, ಅದು ಬೇರೆ ಥರ. 5 ಕೋಟಿ ಖಾಲಿ ಮಾಡಿ ತಗೋಬೇಕಲ್ವ ಸರ್? ಅದನ್ನ ಉಳಿಸಿ ಬೆಸ್ಟ್ ಡಾಕ್ಟರ್ಗೆ ಆಚೆ ಬನ್ನಿ. ನಮ್ಮ ದೇಶಕ್ಕೆ ನೀವೇ ಆಸ್ತಿ ಅಲ್ವಾ ಸರ್? ಈ ಮಕ್ಕಳೇ ಅಲ್ವಾ ಆಸ್ತಿ?
ಬೆಸ್ಟ್ ಡಾಕ್ಟರ್ ಆಗಿ ಸೇವೆ ಮಾಡಬೇಕು. ಡಾಕ್ಟರ್ ಸೇವೆ, ವೈದ್ಯೋ ನಾರಾಯಣ ಹರಿ ಸೇವೆ. ಡಾಕ್ಟರ್ ದೇವ್ರ ಥರ ನೋಡ್ತೀವಿ. ಇವಾಗ ಬೇರೆ ರೀತಿಯಾಗಿದೆ ಸರ್. ನೀವು ದೇವ್ರ ಥರ ಆಗೋದಕ್ಕೆ ಆಗಲ್ಲ ಅಂತಲ್ಲ, ಆಗತ್ತೆ. ಥ್ರೂ ಸ್ಕೋರ್ ಹೋಗಿ ನೀಟ್ ಸ್ಕೋರ್ ತೊಗೊಂಡು ಗೌರ್ಮೆಂಟ್ ಸೀಟ್ ತೊಗೊಂಡು ಒಂದು 80,000 1 ಲಕ್ಷ 1.5 ಲಕ್ಷ ಫೀಸ್ ಇರ್ತದೆ ವರ್ಷಕ್ಕೆ. ಅದರಲ್ಲಿ ಓದಿ, ನಿಮ್ಗೆ ಆಸೆ ಹುಟ್ಟಲ್ಲ. ಅದನ್ನು ಇನ್ವೆಸ್ಟ್ ಮಾಡಿಬಿಟ್ಟಿದ್ದೀನಿ ತೊಗೋಬೇಕು ಅಂತ ಅನಿಸಲ್ಲ. ಆ ಸೀಟ್ ಕೊಡಿಸೋ ಜವಾಬ್ದಾರಿ ನಮ್ಮದು. ಎಸ್ ಸರ್, ಫೈನಲ್ ಕ್ವಶನ್ ಸರ್. ಬ್ರಿಕ್ಸ್ ಅಕಾಡೆಮಿಗೆ ಈಗ ನೀವೇನು CET ಇದೆಲ್ಲ ಹೇಳ್ತಾ ಇದ್ರಲ್ಲ, ಇಷ್ಟಕ್ಕೆ ಸೀಮಿತವಾಗಿರುತ್ತಾ? ಮುಂದೆ ಈಗ ಒಳ್ಳೊಳ್ಳೆ ಡಾಕ್ಟ್ರುಗಳನ್ನ, ಇಂಜಿನಿಯರ್ಸ್ನ ಕೊಡುವಂಥ ನಿಟ್ಟಿನಲ್ಲಿ ಒಳ್ಳೊಳ್ಳೆ ಅಧಿಕಾರಿಗಳನ್ನ ಭಾರತ ಸರ್ಕಾರಕ್ಕೆ, ಕರ್ನಾಟಕ ಸರ್ಕಾರ ಕೊಡುವಂಥ ನಿಟ್ಟಿನಲ್ಲಿ KPSC, UPSC ಈ ಥರ ಏನಾದ್ರು ಕೂಡ ಕೋಚಿಂಗನ್ನು ಮಾಡುವಂಥದ್ದು ಏನಾದ್ರು ತಮ್ಮ ತಲೆನಲ್ಲಿದೆಯಾ ಸರ್ ಮುಂದಿನ ದಿನಗಳಲ್ಲಿ? ಕೋಚಿಂಗ್ ನಾನು ಮಾಡಿಲ್ಲ ಸರ್. ಆದ್ರೆ ನಿಮ್ಮ ಬ್ರಿಕ್ಸ್ ಅಕಾಡೆಮಿಯಲ್ಲಿ ಗೊತ್ತಾಯ್ತು. ಬ್ರಿಕ್ಸ್ ಅಕಾಡೆಮಿಯಲ್ಲಿ ಮುಂದೆ, ಬಿಕಾಸ್ ನಾವು ಸೈನ್ಸ್ ಟೀಚರ್ಸ್, ನಾವಿಲ್ಲೆಲ್ಲ ಇದ್ದವರು ಸೈನ್ಸ್ ಟೀಚರ್, ಫಿಸಿಕ್ಸ್ ಒಬ್ರು, ಕೆಮಿಸ್ಟ್ರಿ ಒಬ್ರು, ಬಯಾಲಜಿ ಒಬ್ರು. ನಮಗೆ ಈ IAS ಕೋಚಿಂಗು ಟಚ್ ಇಲ್ಲ. ಈಗ ಬೇರೆಯವ್ರನ್ನ ತಗೊಂಡು ಮಾಡಬೇಕು ಅಂದ್ರೆ ಅಂತ ಕ್ವಾಲಿಟಿ ಟೀಚರ್ ಸಿಗಬೇಕು. ಅವ್ರು ಕ್ವಾಲಿಟಿ ಟೀಚರ್ ಹೌದೋ ಅಲ್ಲ ಅಂತ ನೋಡೋದಕ್ಕೂ ನಮಗೆ ಬರಲ್ಲ. ಇನ್ ಕೇಸ್ ಯಾರಾದರೂ ನಿಮ್ಮ ಬ್ರಿಕ್ಸ್ ಅಂಡರಲ್ಲಿ ನಿಮ್ಮ ನೇಮ್ನ ಯೂಸ್ ಮಾಡಿಕೊಂಡು ನಾವು ಮಾಡ್ತೀವಿ ಸರ್, ಖಂಡಿತ ಅವಕಾಶ ಕೊಡ್ತೀನಿ. ಅವಕಾಶ ಇದೆ. ಬಟ್ ಒಂದು ಖುಷಿ ನನಗೇನಿದೆ ಅಂತಂದ್ರೆ, ನಾವು ಯಾವ ಲೆವೆಲ್ಗೆ ಮಕ್ಕಳನ್ನ ಇನ್ಸ್ಪೈರ್ ಮಾಡಿದ್ವಿ ಅಂತಂದ್ರೆ, ಇವತ್ತು ಕೂಡ 10 ರಿಂದ 15 ಜನ ನನ್ನ ಮಕ್ಕಳು, ನಾನು ಕಲಿಸಿದ ಮಕ್ಕಳು IAS ಕೋಚಿಂಗ್ ತಗೊಂಡು IAS ಬರೀತಾ ಇದ್ದಾರೆ. ಸೂಪರ್ ಸರ್. ಇವತ್ತಿಗೂ ಇವತ್ತು ಪ್ರತಿ ವರ್ಷ ಒಬ್ಬರ ಇಬ್ಬರು ಬರದೇ ಬರೀತಾರೆ. ಅದರಲ್ಲಿ ಎಷ್ಟು ಜನ ಸೆಲೆಕ್ಷನ್ ಆದ್ರು ಏನಾದ್ರು ಅಟ್ಲೀಸ್ಟ್ ನಾನು ಹೇಳ್ತಾ ಇರೋದು ಸ್ಫೂರ್ತಿ ಬರುತ್ತೆ, ಬಂದಿದೆ ಅವರಿಗೆ. ಎಸ್, ಐ ವಾಂಟ್ ಟು ಡೂ IAS. ಒಬ್ಬರು ಮೊನ್ನೆ ಮೆಡಿಕಲ್ ಅಂದ್ರೆ MBBS ಮುಗಿಸಿದ್ರು, ಸುಮಿತ್ರಾ ಅಂತ. ಇವಾಗ ಅವಳು IAS ಬರೀತಾ ಇದ್ದಾಳೆ. IAS ಕೋಚಿಂಗ್ ತಗೊಂಡು ಹೋದ ವರ್ಷದಿಂದ ಈ ವರ್ಷ ಬರೀತಾ ಇದ್ದಾಳೆ. ಸೊ ಕನಸುಗಳು ಕೊಟ್ಟಿದ್ದೀನಿ ಸರ್. ಆ ಕನಸುಗಳನ್ನು ಉಳಿಸ್ಕೊಂಡು, ಇನ್ನೂ ಒಂದು ಕನಸಿದೆ ನನಗೆ, ತುಂಬಾ ದೊಡ್ಡ ಕನಸು. ಬಟ್ ಅದ ಅಚೀವ್ ಆಗುತ್ತೋ ಇಲ್ಲೋ ನಂಗೆ ಗೊತ್ತಿಲ್ಲ. ಖಂಡಿತ ಆಗುತ್ತೆ ಸರ್. ಏನು ಕನಸು ಅಂತ ಅಂದ್ರೆ, ಎಲ್ಲೇ ಯಾವುದೇ ಜಿಲ್ಲೆಗೆ ಹೋಗ್ಲಿ ಸರ್, ಅಲ್ಲಿ ಜಿಲ್ಲಾಧಿಕಾರಿ ನನ್ನ ಸ್ಟೂಡೆಂಟ್ ಆಗಿರ್ಬೇಕು. ಯಾವುದೇ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಿರ್ಲಿ ಸರ್, ಅಲ್ಲಿ MD ನನ್ನ ಸ್ಟೂಡೆಂಟ್ ಆಗಿರ್ಬೇಕು. ನಾನು ಬದುಕಿರೋಷ್ಟು ದಿನ ಅದಕ್ಕೋಸ್ಕರನೇ ಟ್ರೈ ಮಾಡ್ತೀನಿ. ಸೂಪರ್ ಸರ್. ಅದನ್ನ ಮಾಡೇ ಹೋಗ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ನನಗಿದೆ. ಯಾವುದೇ ಒಬ್ರು ಶಿಕ್ಷಕರ ದೊಡ್ಡ ಒಂದು ಆಸೆ ಅನ್ನೋದಿದ್ರೆ ದುಡ್ಡು ಮಾಡ್ಬೇಕು, ಬಂಗ್ಲೆ ಕಟ್ಟಬೇಕು ಅನ್ನೋದಲ್ಲ, ಅದೊಂದು ಪಾರ್ಟ್ ಇರ್ಬೋದೇನೋ. ಬಟ್ ಅವ್ರಿಗೆ ಈ ತೃಪ್ತಿ ಇರುತ್ತಲ್ಲ, ಎಲ್ಲರೂ ಹೋಗಿದ ಕಡೆ ನಾನು ಸ್ಟೂಡೆಂಟ್ ಒಬ್ಬ ಇವತ್ತು ಯಾವುದೋ ಜಿಲ್ಲಾಧಿಕಾರಿ ಆಗಿದ್ದಾರೆ, ಅಥವಾ ಒಂದು ಮಾಧ್ಯಮದಲ್ಲೂ ಆಂಕರ್ ಆಗಿದ್ದಾರೆ, ಅಥವಾ ಎಲ್ಲೋ ಒಂದ್ ಕಡೆ ಆಸ್ಪತ್ರೆ ಅದಕ್ಕಿಂತ ಖುಷಿ ಅವ್ರಿಗೆ ಬಹುಶಃ ಯಾವ್ದು ಇರಲ್ಲ. ಸಿಕ್ತಾಗ ಸರ್ ನಮಸ್ತೆ ನಾನು ನಿಮ್ಮ ಸ್ಟೂಡೆಂಟ್ ಅಂದಾಗ ಅವ್ರಿಗೆ ಸಿಗೋಂಥ ಖುಷಿ, ಸಾರ್ಥಕ ಭಾವ ಇದೆಯಲ್ಲ, ಯಾವ ಒಬ್ಬ ಶಿಕ್ಷಕರಿಗೂ ಕೂಡ ಇದಕ್ಕಿಂತ ಒಂದು ಒಳ್ಳೆಯ ಅಂತ ಖುಷಿ ಕೊಡುವಂತ ವಿಚಾರ ಯಾವುದು ಇಲ್ಲ ಸರ್. ಅಂಡ್ ಅದೇ ನನ್ನ ಕನಸು ಏನು ಅಂತ ಕೇಳಿದ್ರೆ, ಈಗ ನಿಮಗೆ ಫಾರ್ ಎಕ್ಸಾಂಪಲ್ ನಿಮ್ಮ ಮಗ, ಹೌದು, ನಾಳೆ ನಿಮ್ಮ ಮಗ ನಿಮಗೆ ಸಲ್ಯೂಟ್ ಹೊಡಿಬೇಕು ಅಂತ ಆಸೆ ಪಡ್ತೀರಾ, ಅಥವಾ ನೀವು ನಿಮ್ಮ ಮಗಗೆ ಸಲ್ಯೂಟ್ ಹೊಡಿಬೇಕು ಅಂತ ಆಸೆ ಪಡ್ತೀರಾ? ನಾನು ನನ್ನ ಮಗನಿಗೆ ಸಲ್ಯೂಟ್ ಹೊಡಿಬೇಕು, ಅದನ್ನೇ ನಾನು ಆಸೆ ಪಟ್ಟಿದ್ದೀನಿ. ನನ್ನ ಮಕ್ಕಳನ್ನ ನಾನು ನಾಳೆ ನೋಡಿದಾಗ ಅವ್ರು HN ಸರ್ ನಮಸ್ಕಾರ ಅಂತ ಹೇಳ್ಬಾರ್ದು, ನಾನು ಅವ್ರು ನೋಡಿ ನಮಸ್ಕಾರ ಸರ್ ಅಂತ ಹೇಳ್ಬೇಕು. ಆ ಲೆವೆಲ್ಲಿ ನನ್ನ ಮಕ್ಕಳು ಬೆಳಿಬೇಕು. ಸೂಪರ್ ಸರ್, ಅದನ್ನ ಬೆಳೆಸ್ತೀವಿ. ಸೂಪರ್ ಸರ್. ಸರ್ ಇನ್ನೂ ಸಮಯಾವಕಾಶ ಬೇಕು. ಮುಂದಿನ ಎಪಿಸೋಡ್ನಲ್ಲಿ ಒಂದಷ್ಟು ಪ್ರಶ್ನೆಗಳೆಲ್ಲ ಇದೆ. ನಾನು ಇನ್ನೂ ನಿಮ್ಮ ಸ್ಟೂಡೆಂಟ್ಸ್ಗಳನ್ನ, ಪೇರೆಂಟ್ಸ್ನ ಇನ್ನೊಂದಷ್ಟು ಮಾತಾಡಿ, ಒಂದಷ್ಟು ಇಂಟ್ರಾಕ್ಷನ್ ಮಾಡಿಕೊಂಡು ಒಂದಷ್ಟು ವಿಚಾರ ನೆಕ್ಸ್ಟ್ ಎಪಿಸೋಡಲ್ಲಿ ನಿಮ್ಮ ಮುಂದೆ ತರ್ತೀನಿ. ಈಗ ಸಾಕಷ್ಟು ಒಂದು ಬರೀ ಇದು ಬ್ರಿಕ್ಸ್ನ ಒಂದು ಅಕಾಡೆಮಿ ಬಗ್ಗೆ ನೀವು ಮಾತಾಡಲಿಲ್ಲ. ಸ್ಟೂಡೆಂಟ್ನ ಮನದಾಳದಲ್ಲಿ ಏನಿರುತ್ತೆ, ಸ್ಟೂಡೆಂಟ್ಸ್ಗಳ ಭವಿಷ್ಯ, ಪೇರೆಂಟ್ಸ್ಗಳು ಯಾವ ರೀತಿಯಾಗಿ ಮಕ್ಕಳನ್ನ ಬೆಳೆಸಬೇಕು, ನೀವು ಯಾವ ರೀತಿಯಾದ ಕ್ವಾಲಿಟಿ ಎಜುಕೇಷನ್ ಕೊಡ್ತಾ ಇದ್ದೀರಾ, ಎಲ್ಲ ವಿಚಾರನ ತುಂಬ ಡೀಟೇಲಾಗಿ ಹೇಳಿದ್ರಿ. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಸೊ ವೀಕ್ಷಕರೇ ನೋಡಿದ್ರಲ್ಲ, ಇದು ಹಿತೇಂದ್ರ ನಾಯಕ್ ಸರ್ ಅವರು, HN ಸರ್ ಅಂತಲೇ ಫೇಮಸ್ ಇಲ್ಲಿ. ಅವರು ಬ್ರಿಕ್ಸ್ನ ಹೇಗೆ ಶುರು ಮಾಡಿದ್ರು, ಇವತ್ತು ಬ್ರಿಕ್ಸ್ ಅನ್ನುವಂಥದ್ದು ಬೆಂಗಳೂರಲ್ಲಿ ಒಂದೇ ಬ್ರಾಂಚ್ ಇದ್ದರೂ ಕೂಡ ಬಟ್ ಒಳ್ಳೆ ಕ್ವಾಲಿಟಿ ಎಜುಕೇಷನನ್ನು ಕೊಡುವಂಥ, ಕ್ವಾಲಿಟಿ ಟೀಚಿಂಗನ್ನು ಕೊಡುವಂಥ, ಬಹಳ ಪ್ರಮುಖವಾಗಿ ಮಕ್ಕಳ ಭವಿಷ್ಯದ ಜೊತೆಗೆ ಅವರಿಗೆ ಶಿಸ್ತನ್ನು ಕಲಿಸುವಂತಹ ಒಂದು ಒಳ್ಳೆಯ ಅಕಾಡೆಮಿ ಆಗಿದೆ. ಆ ಒಂದು ಕಾರಣಕ್ಕೆ ಇಷ್ಟು ಅದರ ಸಕ್ಸಸ್ ರೇಟ್ ಕೂಡ ಇರುವಂಥದ್ದು. ಬಿಸ್ನೆಸ್ ಅನ್ನುವಂಥದ್ದನ್ನ ಎಜುಕೇಷನಲ್ಲಿ ಇಂಪ್ಲಿಮೆಂಟ್ ಮಾಡಿಕೊಂಡ್ರೆ ನಾವು ಕೂಡ ಸಾಕಷ್ಟು ಬ್ರಾಂಚ್ಗಳನ್ನು ಮಾಡ್ಬೋದು. ಬಟ್ ಆಸೆ ನಮಗಿಲ್ಲ, ಒಂದೇ ಬ್ರಾಂಚ್ ಇದ್ರೂ ಕೂಡ ಕ್ವಾಲಿಟಿ ಎಜುಕೇಷನ್ ಕೊಡಬೇಕು ಅನ್ನುವಂಥ ಒಂದೇ ಉದ್ದೇಶ ಇಟ್ಕೊಂಡು ನಾವು ಮಾಡ್ತಾ ಇದ್ವಿ. ಅದೇ ಕಾರಣಕ್ಕೆ ಈ ರೀತಿಯಾದಂಥ ಸಕ್ಸಸ್ ಬ್ರಿಕ್ಸ್ ಅಕಾಡೆಮಿ ಸಿಗ್ತಾ ಇದೆ ಅನ್ನುವಂಥದ್ದು ಹೇಳಿದ್ರು. ಅದನ್ನ ಆ ರಿಸಲ್ಟನ್ನು ನೋಡಿದಾಗೂ ಕೂಡ ನಮಗೂ ಕೂಡ ಅದೇ ಅನ್ನಿಸ್ತು ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ನಮಸ್ಕಾರ.